Okay, so hey everyone, welcome to all of you to my channel Imam D Classes. So, without wasting the time, because we have a limited time, so we'll start the next video. Finally, in this video, I will start the solution of your cost accounting 2024 NEP question paper for a first batch of NEP. Or the cost accounting 2024 ಕ್ವಶನ್ ಪೇಪರ್ ಪ್ರಾಕ್ಟಿಕಲ್ಸ್ ಅಷ್ಟು ನಾವು ಸಾಲ್ವ್ ಮಾಡೋಣ್ರಿಪ್ಪ ಯಾಕಂದ್ರೆ ನಿಮಗೂ ಸ್ವಲ್ಪ ಐಡಿಯಾ ಬರಬೇಕಲ್ಲ ಯಾವ ಟೈಪ್ ಪ್ರಾಬ್ಲಮ್ಸ್ ಅಲ್ಲಿ ಕ್ವಶನ್ಸ್ ಅಲ್ಲಿ ಕೇಳ್ತಾರಪ್ಪ ನೀವು ಹೆಂಗೆ ಸಾಲ್ವ್ ಮಾಡ್ಬೇಕಂತ. ಓಕೆ, ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಆಲ್ ದ ವಿಡಿಯೋಸ್. ಓನ್ಲಿ ಇಂಪಾರ್ಟೆಂಟ್ ಪಾರ್ಟ್ಸ್ ಅಷ್ಟು ಹಾಕಿ ನಾನು, ಯಾಕಂದ್ರೆ ಅಷ್ಟು ಲೆಂದಿ ಹಾಕಿಲ್ಲ. ಯಾಕಂದ್ರೆ ಆಸ್ ಯು ಆಲ್ ನೋ ದಟ್ ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್. So due to my responsibilities and commitments, I don't have a time to give my full time on this YouTube. So let's skip that topic. Come to the main topic, that is the cost accounting 2024 QP question part. First one, section A. Section A ನೋಡ್ರಿಪ್ಪ, ಇಲ್ಲಿ section A ಒಳಗ section A ಎಷ್ಟು ಮಾರ್ಕ್ಸ್ ರೀಪ್ಪ? 2 ಮಾರ್ಕ್ಸ್ ಅಲ್ಲ, section A 2 ಮಾರ್ಕ್ಸ್. ಬರ್ರಿ ಕ್ವಶನ್ ನಂಬರ್ E, only practicals. Section A 2024 question number E, find out profit to be transferred to profit and loss account. ಏನು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿಪ್ಪ? ಪ್ರಾಫಿಟ್. ಓಕೆ, ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ಡ್ ಟು ಯಾವ ಅಕೌಂಟ್ ರೀಪ್ಪ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೀವು ಎಷ್ಟು ಟ್ರಾನ್ಸ್ಫರ್ ಮಾಡ್ತೀರಿ ಅದು ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಟೂ ಮಾರ್ಕ್ಸ್ ಇದು, 2 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್. ಎಸ್ಟಿಮೇಟೆಡ್ ಪ್ರಾಫಿಟ್ ನಿಮಗೆ ಕೊಟ್ಬಿಟ್ಟಾರಿಪ್ಪ ಇಲ್ಲಿ ₹40,000. ಆಮೇಲೆ ವರ್ಕ್ ಸರ್ಟಿಫೈಡ್ ₹1,80,000, ಕಾಂಟ್ರಾಕ್ಟ್ ಪ್ರೈಸ್ 2 lakh. ಇದು ಯಾವ ಚಾಪ್ಟರ್ ಇಪ್ಪ? ಇದು ವರ್ಕ್ ಸರ್ಟಿಫೈಡ್, ಕಾಂಟ್ರಾಕ್ಟ್ ಪ್ರೈಸ್, ಎಸ್ಟಿಮೇಟೆಡ್ ಪ್ರಾಫಿಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ರಿ ಅಂತ ಯಾವ ಚಾಪ್ಟರ್ ಇಪ್ಪ? ಇದು ಕಾಂಟ್ರಾಕ್ಟ್ ಅಕೌಂಟ್ ಚಾಪ್ಟರ್. ಕಾಂಟ್ರಾಕ್ಟ್ ಅಕೌಂಟ್ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್, ಫಾರ್ 5 ಮಾರ್ಕ್ಸ್, ಫಾರ್ 10 ಮಾರ್ಕ್ಸ್. 2 + 5 7 ಮಾರ್ಕ್ಸ್, 7 + 10 17 ಮಾರ್ಕ್ಸ್. ಈ ಚಾಪ್ಟರ್ ಒಳಗೆ ಕೇಳ್ತಾರೆ ನಿಮಗೆ ಕಾಂಟ್ರಾಕ್ಟ್ ಅಕೌಂಟ್. ಓಕೆ, ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಸೊಲ್ಯೂಷನ್ ಮಾಡೋಣ್ರಿ. ಫಸ್ಟ್ ನೋಡ್ರಿ ಸೊಲ್ಯೂಷನ್ಸ್ ನೋಡ್ರಿಪ್ಪ, ಇಲ್ಲಾಂದ್ರೆ ಆನ್ಸರ್ ನೋಡ್ರಿ. ಆನ್ಸರ್ ನಂಬರ್ ಇ ಅನ್ನೋದು ಆನ್ಸರ್ ನಂಬರ್ ಇ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಓಕೆ, ಬರ್ರಿಪ್ಪ. 2 ಮಾರ್ಕ್ಸ್ ಆಯ್ತು. ಪ್ರಾಫಿಟ್ and loss account. Profit and loss account is equal to ready-made ಕೊಟ್ಬಿಟ್ಟಾರೆ ನಿಮ್ಗೆ. ಏನ್ರಿ? ಎಸ್ಟಿಮೇಟೆಡ್ ಪ್ರಾಫಿಟ್ ಐತ್ರಿಪ್ಪ ಇಲ್ಲ, ತಗೋರಿ. ಎಸ್ಟಿಮೇಟೆಡ್ ಪ್ರಾಫಿಟ್. ಓಕೆ, ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ಸ್ವಲ್ಪ ಇದು ಮಾಡ್ತೀನಿ. ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ಏನಿದು? ವರ್ಕ್ ಸರ್ಟಿಫೈಡ್ ಮೇಲೆ. ಇದು ಫಾರ್ಮುಲಾ ಐತಿ ನಿಮ್ ಕಡೆ, ನಾ ಹೇಳಿದ್ ನಿಮ್ಗೆ. ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಕಾಂಟ್ರಾಕ್ಟ್ ಪ್ರೈಸ್. ಓಕೆ, ಇದು ಫಾರ್ಮುಲಾ ನೋಡ್ರಿಪ್ಪ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು ಎಸ್ಟಿಮೇಟೆಡ್ ಪ್ರಾಫಿಟ್ ಯಾವಾಗ ಕೊಡ್ತಾರೆ ನೋಡ್ರಿ, ಆ ಫಾರ್ಮುಲಾ ಯೂಸ್ ಮಾಡ್ಬೇಕು. ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಈಗ ಫಿಲ್ ಮಾಡ್ರಿಪ್ಪ, ಸಾಕಷ್ಟ. ಎಸ್ಟಿಮೇಟೆಡ್ ಪ್ರಾಫಿಟ್ ಎಷ್ಟ್ರಿಪ್ಪ ಅಲ್ಲೇ? 40,000 ಇಂಟು ವರ್ಕ್ ಸರ್ಟಿಫೈಡ್ ಎಷ್ಟ್ರಿ? 1,80,000 ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟ್ರಿಪ್ಪ? 2 lakh. ಸಾಲ್ವ್ ಮಾಡಿದ್ದು ಎಷ್ಟು ಬರ್ತದ್ರಿಪ್ಪ ಆನ್ಸರ್? ಇದು ನಿಮ್ದು 40,000 ಇಂಟು 1,80,000 ಡಿವೈಡೆಡ್ ಬೈ 2 lakh. ಎಷ್ಟಿಪ್ಪ? ₹36,000. ₹36,000 ನಿಮ್ದ ಆನ್ಸರ್. ಗಾಟ್ ಇಟ್? ಮುಗಿತ್ರಿಪ್ಪ, ಇದು ಆನ್ಸರ್ ಮುಗಿತು. ನೆಕ್ಸ್ಟ್ ಐತಿ ಕ್ವಶನ್ ನಂಬರ್ ಜಿ. ಕ್ವಶನ್ ನಂಬರ್ ಜಿ 2024 QP. ಕ್ಯಾಲ್ಕುಲೇಟ್ ಪಿ ವಿ ರೇಷೋ. ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರಿಪ್ಪ? ಪಿ ವಿ ರೇಷೋ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರಿಪ್ಪ. ಪಿ ವಿ ರೇಷೋ. ಪಿ ವಿ ರೇಷೋ ಅಂದ್ರೆ ಏನ್ರಿಪ್ಪ? ಪ್ರಾಫಿಟ್ ವಾಲ್ಯೂಮ್ ರೇಷೋ. ಸೆಲ್ಲಿಂಗ್ ಪ್ರೈಸ್ ಕೊಟ್ಬಿಟ್ಟಾರೆ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನ್ರಿಪ್ಪ? ಸೇಲ್ಸ್. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನ್ರಿ? ಸೇಲ್ಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟ್ರಿಪ್ಪ? ₹20. ವೇರಿಯಬಲ್ ಕಾಸ್ಟ್ ಎಷ್ಟ್ರಿಪ್ಪ? ₹5. ವೆರಿ ಸಿಂಪಲ್ ಇದ್ರಿಪ್ಪ ಇಲ್ಲಿ. ಆನ್ಸರ್ ನಂಬರ್ ಜಿ ಅಲ್ಲ, ತಗೋರಿ. ಆನ್ಸರ್ ನಂಬರ್ ಜಿ.
कैलकुलेशन ऑफ पीवी रेशो, पीवी रेशो तो पीवी रेशो इज इक्वल टू ಸಿಂಪಲ್ ಫಾರ್ಮುಲಾ ಹೇಳ್ತೀನಿ ನೋಡ್ರಿಪ್ಪ ಪಿ ವಿ ರೇಷಿಯೋ ಸೇಲ್ಸ್ ಮತ್ತು ವೇರಿಯಬಲ್ ಕಾಸ್ಟ್ ನೀವು ಯೂಸ್ ಮಾಡಿ ಕಾಂಟ್ರಿಬ್ಯೂಷನ್ ನೀವು ಫೈಂಡ್ ಔಟ್ ಮಾಡ್ತೀರಿಪ್ಪ ಸೇಲ್ಸ್ ಮತ್ತು ವೇರಿಯಬಲ್ ಕಾಸ್ಟ್ ಯೂಸ್ ಮಾಡಿ ನೀವು ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡ್ತೀರಿಪ್ಪ ಅದಕ್ಕೆ ಏನಿಪ್ಪ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಪಿ ವಿ ರೇಷಿಯೋ ಫಾರ್ಮುಲಾ ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇದು ಫಾರ್ಮುಲಾ ಈಗ ನೋಡ್ರಿಪ್ಪ ಸೇಲ್ಸ್ ನಿಮ್ ಕಡೆ ಐತಿ ಸೇಲ್ಸ್ ಅಂದ್ರೆ ಏನ್ರಿಪ್ಪ ಸೆಲ್ಲಿಂಗ್ ಪ್ರೈಸ್ ಸೇಲ್ಸ್ ನಿಮ್ ಕಡೆ ಐತ್ರಿಪ್ಪ ಸೆಲ್ಲಿಂಗ್ ಪ್ರೈಸ್ ಎಷ್ಟ್ರಿಪ್ಪ ಅದು 20 ಸೆಲ್ಲಿಂಗ್ ಪ್ರೈಸ್ ಸೇಲ್ಸ್ ನಿಮ್ ಕಡೆ ಐತ್ರಿಪ್ಪ 20 ನಿಮ್ಗೆ ಏನ್ ಬೇಕಿಪ್ಪ ಈಗ ಕಾಂಟ್ರಿಬ್ಯೂಷನ್ ಬೇಕು ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡಕ್ ನೋಡ್ರಿಪ್ಪ ಇಲ್ಲಿ ಕಾಂಟ್ರಿಬ್ಯೂಷನ್ ಹಿಂಗ್ ಫೈಂಡ್ ಔಟ್ ಮಾಡ್ತೀರಿಪ್ಪ ಇನ್ನು ನೋಡ್ರಿ ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡಬೇಕಾ ಸಿಂಪಲ್ ಇದು ಯೂಸ್ ಮಾಡ್ಬಿಡ್ರಿ ಬೇಕಾದ್ರೆ contribution is equal to sales minus variable cost sales minus variable cost simple formula ನೋಡ್ರಿ ಪೈಲೆ ಓಕೆ ಸೇಲ್ಸ್ ಎಷ್ಟಿತ್ರಿಪ್ಪ ಸೇಲ್ಸ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು 20 ತಗೋರಿಪ್ಪ 20 ಮೈನಸ್ ವೇರಿಯಬಲ್ ಕಾಸ್ಟ್ ಎಷ್ಟಿಪ್ಪ 5 ಓಕೆ ಎಷ್ಟು ಬಂದ್ರಿಪ್ಪ ಇದು 15 ಬಂತಲ್ಲ ಇದು 15 ನಿಮ್ದು ಏನ್ರಿಪ್ಪ ಕಾಂಟ್ರಿಬ್ಯೂಷನ್ 15 ಅದಕ್ಕೆ ಕಾಂಟ್ರಿಬ್ಯೂಷನ್ ಪ್ಲೇಸ್ ಅಲ್ಲಿ 15 ಇಡ್ರಿಪ್ಪ 15 ಮಾಡ್ರಿ ಎಷ್ಟ್ರಿಪ್ಪ ಪಿ ವಿ ರೇಷಿಯೋ ನಿಮ್ದು 15 ಡಿವೈಡೆಡ್ ಬೈ 20 ಎಷ್ಟಿದು 0.75 और ಇಲ್ಲ ಅಂದ್ರೆ ನಿಮಗೆ ಪರ್ಸೆಂಟೇಜ್ ಒಳಗಬೇಕಂದ್ರೆ ಏನ್ರಿಪ್ಪ 0.75 ನಿಮಗೆ ಪರ್ಸೆಂಟೇಜ್ ಒಳಗಬೇಕಂದ್ರೆ ಏನ್ರಿಪ್ಪ 0.75 into 100 ಮಾಡ್ರಿ ಎಷ್ಟ್ರಿಪ್ಪ 75% 0.75 और 75% ನಿಮ್ದು ಪಿ ವಿ ರೇಷಿಯೋ ಬಂದ್ ನೋಡ್ರಿಪ್ಪ ಇಷ್ಟು ಸಾಲ್ವ್ ಮಾಡ್ಬೇಕು ओके आंसर नंबर जी मुगित डन इजी समझ में आप लोगों को बहुत सिंपल है ना हम लोग क्या सॉल्व करेंगे कॉस्ट अकाउंटिंग टू 2024 क्यूपी मतलब आपके सीनियर्स का क्वेश्चन पेपर सिंपल है सेक्शन ए मतलब कितने मार्क्स के लिए 2 मार्क्स के लिए उसके अंदर पहला क्वेश्चन है आपका फाइंड आउट प्रॉफिट टू बी ट्रांसफर टू प्रॉफिट एंड लॉस अकाउंट प्रॉफिट एंड लॉस अकाउंट को जितना प्रॉफिट ट्रांसफर करते वो मालूम करो बोल के एस्टीमेटेड प्रॉफिट दिया वर्क सर्टिफाइड दिया कॉन्ट्रैक्ट प्राइस दिया ये पूरा क्वेश्चन कौन से चैप्टर में से आप लोगों को कॉन्ट्रैक्ट अकाउंट के अंदर से कॉन्ट्रैक्ट अकाउंट आपका चैप्टर बहुत इंपॉर्टेंट कॉस्ट अकाउंटिंग के अंदर क्यों बोलो कॉन्ट्रैक्ट अकाउंट से 2 मार्क्स के लिए आपको एक क्वेश्चन पूछता 5 मार्क्स के लिए आपको एक क्वेश्चन पूछता और 10 मार्क्स के लिए क्वेश्चन आपको पूछता 2 + 5 + 10 टोटल 17 मार्क्स का क्वेश्चन ए चैप्टर में से पूछता कॉन्ट्रैक्ट अकाउंट के अंदर से बहुत इंपॉर्टेंट है चैप्टर इसीलिए पहले 2 मार्क्स का सॉल्व कर लेंगे हम लोग आंसर नंबर ई क्या है वो प्रॉफिट एंड लॉस अकाउंट मालूम करना आप लोग प्रॉफिट एंड लॉस अकाउंट इज इक्वल टू फार्मूला जब भी एस्टीमेटेड प्रॉफिट देता आपको वो सबसे पहले आता है इसके अंदर ये फार्मूला आपके पास है इसीलिए एस्टीमेटेड प्रॉफिट इनटू वर्क सर्टिफाइड डिवाइडेड बाय कॉन्ट्रैक्ट प्राइस है ना ठीक है एस्टीमेटेड प्रॉफिट कितना है आपका 40,000 इनटू वर्क सर्टिफाइड है 1,80,000 डिवाइडेड बाय कॉन्ट्रैक्ट प्राइस कितना है आपका 2 लाख इसको सॉल्व करो आपको आंसर कितना मिलता है 36,000 ये हो गया आपका कॉन्ट्रैक्ट अकाउंट 2 मार्क्स का क्वेश्चन डन नेक्स्ट है आपका क्वेश्चन नंबर जी में कैलकुलेट पीवी रेशियो का मतलब क्या है प्रॉफिट वॉल्यूम रेशियो ये चैप्टर कौन सा है बोलो ये मार्जिनल कॉस्टिंग ये चैप्टर किसमें से है मार्जिनल कॉस्टिंग कॉस्ट अकाउंटिंग में आपको एक चैप्टर है क्या बोल के मार्जिनल कॉस्टिंग ये भी बहुत इंपॉर्टेंट आपको 2 मार्क्स 5 मार्क्स 10 मार्क्स इस साल दिस ईयर मे बी आस्क फॉर केस स्टडी कॉस्ट अकाउंटिंग में मार्जिनल कॉस्टिंग से आपको केस स्टडी पूछ सकता मे बी आई एम नॉट श्योर बट दिस ईयर मे बी मार्जिनल कॉस्टिंग फॉर 10 मार्क्स केस स्टडी कॉस्ट अकाउंटिंग पूछ सकता है इसीलिए इंपॉर्टेंट है ये क्या मार्जिनल कॉस्टिंग पीवी रेशियो ठीक है देखो पीवी रेशियो मालूम करना प्रॉफिट वॉल्यूम रेशियो आपको सेलिंग प्राइस दिया 20 रुपीज वेरिएबल कॉस्ट दिया आपको 5 रुपीज ओके तो आंसर नंबर जी क्या दिया पीवी रेशियो इज इक्वल टू जब भी सेल्स और वेरिएबल कॉस्ट देता आपको मिलता क्या कंट्रीब्यूशन मिलता सेल्स और वेरिएबल कॉस्ट फाइंड आउट करके क्या मिलता आपको कंट्रीब्यूशन मिलता इसलिए पीवी रेशियो इज इक्वल टू कंट्रीब्यूशन डिवाइडेड बाय सेल्स आपके पास सेल्स है कितना है सेल्स आपके पास सेलिंग प्राइस 20 है आपको चाहिए क्या कंट्रीब्यूशन चाहिए कंट्रीब्यूशन आपके पास नहीं है तो कंट्रीब्यूशन इज इक्वल टू सेल्स माइनस वेरिएबल कॉस्ट सेल्स आपके पास है कितना 20 माइनस वेरिएबल कॉस्ट कितना है 5
कितना मिला 15 कंट्रीब्यूशन, तो कंट्रीब्यूशन के प्लेस में 15 डिवाइड 20 कितना मिला 0.75। इसको आपको परसेंटेज में कन्वर्ट करने का है तो 0.75 इंटू 100 करो, कितना मिलता है आपको 75%। ये आपको हो गया आपका क्वेश्चन नंबर जी। ओके, टेक इट ऑन द स्क्रीनशॉट, विल कंटिन्यू द सेशन। ಸೊ ಈಗ ಸೆಕ್ಷನ್ ಎ ಮುಗಿತಲ್ಲ, ಈಗ ಸೆಕ್ಷನ್ ಬಿ ನೋಡೋಣ್ರಿಪ್ಪ. ಸೆಕ್ಷನ್ ಬಿನೂ ಈಸಿ ಐತಿ, ಭಾಳ ಈಸಿ ಐತಿ. ಓಕೆ, ನೋಡ್ರಿ ಸೆಕ್ಷನ್ ಬಿ ಒಳಗೆ ಕ್ವಶನ್ ನಂಬರ್ 3 ಸೆಕ್ಷನ್ ಬಿ ಎಷ್ಟು ಮಾರ್ಕ್ಸ್ ರೀಪ? 5 ಮಾರ್ಕ್ಸ್ ಅಲ್ಲ, 5 ಮಾರ್ಕ್ಸ್ ಅಲ್ಲಿ ನೋಡೋಣ್ರಿಪ್ಪ. ಸೆಕ್ಷನ್ ಬಿ ಕ್ವಶನ್ ನಂಬರ್ 3, ಕಾರವಾರ ಟ್ರಾನ್ಸ್ಪೋರ್ಟ್ ಕಂಪನಿ ಅಲ್ಲ ಇದು, ಟ್ರಾನ್ಸ್ಪೋರ್ಟ್ ಕಂಪನಿ ರನ್ಸ್ ದಿ ಫಾಲೋವಿಂಗ್ ಬಸ್ಸಸ್. ಏನ್ರಿಪ್ಪ ಬಸ್ ಟ್ರಕ್ ಏನ್ರಿ ಇದು? ಬಸ್ ಅಲ್ಲ ಅದು, ಬಸ್ಸಸ್ ಇನ್ ದ ಸಿಟಿ ಲಿಮಿಟ್ಸ್ ಆಫ್ ಕಾರವಾರಲ್ಲಿ ಅಷ್ಟ್ರಿಪ್ಪ. ಕಾರವಾರ ಟ್ರಾನ್ಸ್ಪೋರ್ಟ್ ಇದ್ರೆ ಅದಕ್ಕೆ ಕಾರವಾರಲ್ಲಿ ಅಷ್ಟೇ ಅವರು ರನ್ ಮಾಡ್ತಾ ಅಂತಿಪ್ಪ. ಬಸ್ ರನ್ ಅಂದ್ರೆ ರನ್ನಿಂಗ್ ಮಾಡಂಗಿಲ್ಲ, ಮತ್ತೆ ಇದು ಏಜೆನ್ಸಿ ಕೊಡ್ತಾರೆ. ಅಂದ್ರೆ ಲೈಕ್ ಬೇದ್ರೆ ಹೆಂಗೈತ್ರಿಪ್ಪ, ಬೇದ್ರೆ ವಿ ಆರ್ ಎಲ್ ಹೆಂಗೈತ್ರಿಪ್ಪ ಹಂಗ. ಓಕೆ, ಕಾರವಾರ ಫಾರ್ 25 ಡೇಸ್. ಎಷ್ಟು ಡೇಸ್ ರೀಪ್ಪ? 25 ಡೇಸ್. ನಂಬರ್ ಆಫ್ ಡೇಸ್ ಎಷ್ಟ್ರಿಪ್ಪ? ನಂಬರ್ ಆಫ್ ಡೇಸ್ 25 ಡೇಸ್. ಆಕ್ಚುಲಿ 30 ಡೇಸ್, ಒಂದ್ ತಿಂಗಳ ಒಳಗ 30 or 31 or 28. ಬಟ್ ಏನ್ರಿಪ್ಪ 25 ಡೇಸ್ ಅಷ್ಟು ರನ್ ಮಾಡ್ತಾ ಅಂತ್ರಿಪ್ಪ. ಹುಡುಕಿದ 5 ದಿವಸ ಏನ್ ಮಾಡ್ತಾ ಗೊತ್ತಿಲ್ಲ, ನಮಗೂ ಕೊಟ್ಟಿಲ್ಲ. ಇನ್ ದ ಮಂತ್ ಇಲ್ಲ ಐತ್ ನೋಡ್ರಿ ಇನ್ಫಾರ್ಮೇಶನ್, ಇದು ಬಹಳ ಇಂಪಾರ್ಟೆಂಟ್. 15 ಬಸ್ಸಸ್. ಎಷ್ಟು ಬಸ್ ರೀಪ್ಪ? 15 ಬಸ್. 15 ಬಸ್ಸಸ್ ಆಫ್ 40 ಪ್ಯಾಸೆಂಜರ್ ಕೆಪಾಸಿಟಿ. ನೋಡ್ರಿಪ್ಪ 15 ಬಸ್ ಅಂತಾರಿಪ್ಪ. 15 ಬಸ್ಸಸ್. ಒಂದ್ ಬಸ್ ದ್ರಾಗ ಎಷ್ಟು ಮಂದಿ ಕುಂದ್ರತ ಅಂದ್ರಿಪ್ಪ? ಪ್ಯಾಸೆಂಜರ್ಸ್ ಎಷ್ಟ್ರಿಪ್ಪ? 40 ಪ್ಯಾಸೆಂಜರ್ಸ್. ಓಕೆ, ಇನ್ನು 10 ಬಸ್ಸಸ್ ರೀಪ್ಪ. ಇನ್ನು ಎಷ್ಟು ಬಸ್ಸಸ್ ರೀಪ್ಪ? 10 ಬಸ್ಸಸ್. ಅದ್ರಾಗ ಎಷ್ಟು ಜನ ಕುಂದ್ರತ ಅಂದ್ರಿಪ್ಪ? 50 ಮಂದಿ, 50 ಪ್ಯಾಸೆಂಜರ್ಸ್. ತಿಳಿದ್ರಿ? 50 ಪ್ಯಾಸೆಂಜರ್ಸ್. 15 ಬಸ್ ಏನ್ರಿಪ್ಪ? ಸಣ್ಣದ ಬಸ್, ಅದ್ರಾಗ ಬರೀ 40 ಮಂದಿ. ಇನ್ನು 10 ಬಸ್ ಏನ್ರಿಪ್ಪ? ಸ್ವಲ್ಪ ದೊಡ್ಡ ಬಸ್, ಅಲ್ಲೇ ಎಷ್ಟ್ರಿಪ್ಪ? 50 ಮಂದಿ. On an average, each bus makes 10 trips. Okay, ಎಷ್ಟು trips ಎಷ್ಟ್ರಿಪ್ಪ? 10 trips ರೀಪ್ಪ. ಎಷ್ಟು trips ರೀಪ್ಪ? 10 trips a day, covering a distance of 10 kilometers. Distance ಎಷ್ಟು ರೀಪ್ಪ? 10 kilometers. ತಿಳಿದ್ರಿ? 10 kilometers distance ರೀಪ್ಪ. In each trip with 80% of seats occupied. 80% of seats occupied ಅಂತ್ರಿಪ್ಪ. ಅಂದ್ರೆ ಬಸ್ ಒಳಗ ಪೂರ್ತಿ ಬಸ್ ಫುಲ್ ಇರಂಗಿಲ್ಲ ಅಂತ, ಅದ್ರಾಗ ಬರೀ 80%, ಉಳಿದ 20% ಖಾಲಿ ರೀಪ ಬಸ್. ಜನರಲಿ 20% ಬಸ್ಸಸ್ ಆರ್ ಕೆಪ್ಟ್ ಅವೇ. ಇದು ಆಮೇಲೆ ನೋಡೋಣ್ರಿ, ಈಗ ಬೇಡ, ಇದು ಆಮೇಲೆ ನೋಡೋಣ್ರಿ. ಜನರಲಿ 20% ಬಸ್ಸಸ್ ಆರ್ ಕೆಪ್ಟ್ ಅವೇ ಅಂದ್ರೆ ಅವರು ಆ 20% ಬಸ್ ಏನ್ರಿಪ್ಪ ಬರಂಗಿಲ್ಲ, ಮನುಷ್ಯ ಅಲ್ಲ ಅವ್ರು ಬರಂಗಿಲ್ಲ. ಅಂದ್ರೆ ಏನ್ರಿಪ್ಪ ಹಂಗೈತಿ, ಬಸ್ ರನ್ ಮಾಡಂಗಿಲ್ಲ ಬಸ್ಸಸ್ಗೆ. ಆಮೇಲೆ ನೋಡೋಣ್ರಿ, ಬಟ್ ಸ್ವಲ್ಪ ಓದ್ತೀನಿ ನಾನು. 20% ಬಸ್ಸಸ್ ಆರ್ ಕೆಪ್ಟ್ ಅವೇ ಫ್ರಮ್ ದ ರೋಡ್ಸ್ ಫಾರ್ ರಿಪೇರ್ಸ್. ಅಂದ್ರೆ ಏನ್ರಿಪ್ಪ 20% ಬಸ್ ಏನಿದ್ರಿಪ್ಪ? 20% ಬಸ್ ಏನಿದ್ರಿಪ್ಪ ಖರಾಬ್ ಐತಿ, ಅಂದ್ರೆ ರಿಪೇರಿ ಮಾಡಕ್ ಕೊಟ್ಬಿಟ್ಟಾರಿಲ್ಲ. ಫೋರ್ ಕೆಪ್ಟ್ ಅವೇ. ಕೆಪ್ಟ್ ಅವೇ ಏನಿದ್ರಿಪ್ಪ? ದೂರ ಬಿಟ್ಟಾರಿ ಬಸ್ಸಸ್ಗೆ. ಯಾಕೆ ದೂರ ಬಿಟ್ಟಾರಿಪ್ಪ? ಅವ್ರು ಸರಿ ಇಲ್ಲ ಬಸ್, ಅಂದ್ರೆ ರಿಪೇರ್ಸ್ ಕೊಟ್ಟಾರಿಪ್ಪ, ಫಾರ್ ರಿಪೇರ್ಸ್ಗೆ. ಅದಕ್ಕೆ ಅವರು 20% ಬಸ್ ಅವರು ಯೂಸ್ ಮಾಡಂಗಿಲ್ಲ. ಜನರಲಿ 20% ಬಸ್ಸಸ್ ಆರ್ ಕೆಪ್ಟ್ ಅವೇ ಅಂದ್ರೆ ದೂರ ಐತಿ ಬಸ್. ಯಾಕೆ ದೂರ ಐತಿರಿಪ್ಪ? ಅವ್ರು ರಿಪೇರ್ಸ್ ಕೊಟ್ಬಿಟ್ಟಾರೆ, ರಿಪೇರ್ಸ್ ಮಾಡಾಕ, ಅದಕ್ಕೆ ಯೂಸ್ ಇಲ್ಲ. ಕ್ಯಾಲ್ಕುಲೇಟ್. ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು? ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ತಿಳಿದ್ರಿ? ಇದು ಯಾವ ಚಾಪ್ಟರ್ ಇಪ್ಪ? ಇದು ಯಾವ ಚಾಪ್ಟರ್? ಇದು ಆಪರೇಟಿಂಗ್ ಕಾಸ್ಟಿಂಗ್ ಅಂದ್ರೆ ಸರ್ವಿಸ್ ಕಾಸ್ಟಿಂಗ್. ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಹೇಳ್ರಿಪ್ಪ, ಇಲ್ಲಾಂದ್ರೆ ಸರ್ವಿಸ್ ಕಾಸ್ಟಿಂಗ್ ಹೇಳ್ರಿ. ಆಪರೇಟಿಂಗ್ ಕಾಸ್ಟಿಂಗ್ ಅಂದ್ರೆ ಸೇಮ್, ಸರ್ವಿಸ್ ಕಾಸ್ಟಿಂಗ್ ಅಂದ್ರೆ ಸೇಮ್. ಇದು ಅದು ಚಾಪ್ಟರ್. ಆಪರೇಟಿಂಗ್ ಕಾಸ್ಟಿಂಗ್ or ಸರ್ವಿಸ್ ಕಾಸ್ಟಿಂಗ್ ಚಾಪ್ಟರ್ ಇಪ್ಪ ಇದು. ಈ ಚಾಪ್ಟರ್ ಒಳಗ 2 ಮಾರ್ಕ್ಸ್ ಒಂದು ಕ್ವಶನ್ ಫಿಕ್ಸ್, 5 ಮಾರ್ಕ್ಸ್ ಒಳಗ ಒಂದು ಕ್ವಶನ್ ಫಿಕ್ಸ್, 10 ಮಾರ್ಕ್ಸ್ ಒಳಗ ಒಂದು ಕ್ವಶನ್ ಫಿಕ್ಸ್, 17 ಮಾರ್ಕ್ಸ್. 2 + 5 + 10 17 ಮಾರ್ಕ್ಸ್ ಇಂಪಾರ್ಟೆಂಟ್ ಇದು. ಸರ್ವಿಸ್ ಕಾಸ್ಟಿಂಗ್ ಇಲ್ಲಾಂದ್ರೆ ಆಪರೇಟಿಂಗ್ ಕಾಸ್ಟಿಂಗ್ ಚಾಪ್ಟರ್ ನೋಡ್ರಿ. ಸಿಂಪಲ್ ಐತಿ, ಭಾಳ ಸಿಂಪಲ್ ಐತಿ. ಸ್ವಲ್ಪ ಮೈಂಡ್ ಯೂಸ್ ಮಾಡ್ರಿ ನೀವು. ಇದನ್ನು ನಾ ಹೇಳಿ ನಿಮ್ಗೆ, ಅದ ಬೇಸ್ ಮೇಲೆ ಐತಿ. ಸಿಂಪಲ್ ಕ್ವಶನ್. ಬರ್ರಿ ಆನ್ಸರ್ ನಂಬರ್ 3 ಅಲ್ಲ, ಆನ್ಸರ್ ನಂಬರ್ 3. ಬರ್ರಿ ಏನಿದ್ರಿಪ್ಪ ಆನ್ಸರ್ ನಂಬರ್ 3? ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಬರ್ರಿಪ್ಪ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಫಾರ್ಮುಲಾ ಯೂಸ್ ಮಾಡೋಣ್ರಿಪ್ಪ. ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಏನ್ರಿ? ಟೋಟಲ್ ಪ್ಯಾಸೆಂಜರ್
ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಓಕೆ, ಬರೀ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಫಾರ್ಮುಲಾ ಬರ್ತೀನಿ ನೋಡ್ರಪ್ಪ ನಾನು. ಫಾರ್ಮುಲಾ ಇಲ್ಲೇ ಇಸ್ ಈಕ್ವಲ್ ಟು, ಫಾರ್ಮುಲಾ ಏನ್ರಿಪ್ಪ ಅದು, ನಂಬರ್ ಆಫ್ ಬಸಸ್ ಅಲ್ಲ. ಫಸ್ಟ್ ಫಾರ್ಮುಲಾ ನಂಬರ್ ಆಫ್ ಬಸಸ್ ಇಂಟು ನಂಬರ್ ಆಫ್ ಡೇಸ್, number of days into trips into distance into capacity into percentage of actual capacity, percentage of actual capacity. ಹೌದಲ್ರಿ, ಇದು ಫಾರ್ಮುಲಾ ಅಲ್ಲ. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಇದು ಫಾರ್ಮುಲಾ ರೀಪ. ನಂಬರ್ ಆಫ್ ಬಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಕ್ಯಾಪಾಸಿಟಿ ಇಂಟು ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಮಾಡಕ್ಕೆ ಫಾರ್ಮುಲಾ. ಈಗ ನೋಡ್ರಿಪ್ಪ, ಸ್ವಲ್ಪ ಫಾರ್ಮುಲಾ ನೀವು ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ಇದ್ರಾಗ ಒಂದ ಬಸಸ್ ಅಲ್ಲ, ಇದು ಬೇರೆ ಬೇರೆ ಬಸ್ ಐತಿರಿಪ್ಪ. 15 ಬಸ್ ಬೇರೆ ಕ್ಯಾಪಾಸಿಟಿ ಐತಿ, ಆಮೇಲೆ 10 ಬಸ್ ಬೇರೆ ಕ್ಯಾಪಾಸಿಟಿ ಐತಿರಿಪ್ಪ. ಓಕೆ, ಬೇರೆ ಬೇರೆ ಮಾಡೋಣ್ರಿಪ್ಪ. ಫಸ್ಟ್ ಬರ್ರಿಪ್ಪ, ತಗೋರಿ. ಎಲ್ಲಿ ತಗೋಬೇಕಂದ್ರೆ ಇಲ್ಲಿ ಫಾರ್ಮುಲಾ ಎಲ್ಲಿ ತಗೋಬೇಕ್ರಿಪ್ಪ, ಸ್ವಲ್ಪ ಜಾಗ ಬೇಕಿತ್ತು ನಿಮಗೆ, ಜಾಗ ಬೇಕಿತ್ತು. 15 ಬಸ್ಸಸ್ ತಗೋಬೇಕಲ್ಲ ಫಸ್ಟ್. ಬರ್ರಿಪ್ಪ, ಇಲ್ಲಿ ತಗೋತೀನಿ. ಫಾರ್ಮುಲಾ ಬರೋಕ್ಕೆ ಜಾಗನ ಒಟ್ಟಿಲ್ಲ. ಇಲ್ಲಿ ಮಾಡ್ಬಿಡಿ ಅಂತಾರಿಪ್ಪ. ಬರ್ರಿಪ್ಪ, ಫಸ್ಟ್ ಇದ್ರಾಗ ಬಂದ್ ಮಾಡೋಣ. ಇಲ್ಲಿ ಬರೀತು ನೋಡ್ರಿಪ್ಪ, ಇಲ್ಲೇ ಫಾರ್ಮುಲಾ ಬರೀತು ನೋಡ್ರಿಪ್ಪ. ಇಲ್ಲೇ ಫಸ್ಟ್ ಸ್ಟಾರ್ ಮಾರ್ಕ್. ಎಷ್ಟು ಬಸ್ಸಸ್ ಇರಪ್ಪ ಅದು? 15 ಬಸ್ಸಸ್ ಅಲ್ಲ ಅದು. ತಗೋರಿ, 15 ಬಸ್ಸಸ್. ಎಷ್ಟು ಪ್ಯಾಸೆಂಜರ್ ಎಷ್ಟು ಕೆಪಾಸಿಟಿ ಇರಪ್ಪ? 40 ಕೆಪಾಸಿಟಿ. 15 ಬಸ್ಸಸ್ 40 ಕೆಪಾಸಿಟಿ. 15 ಬಸ್ಸಸ್ 40 ಕೆಪಾಸಿಟಿ. ಕರೆಕ್ಟಾ? ಆಮೇಲೆ ನೆಕ್ಸ್ಟ್ ಮತ್ತೆ ಸ್ಟಾರ್ ಮಾರ್ಕ್. ಎಷ್ಟು ಬಸ್ಸಸ್ ಇರಪ್ಪ? 10 ಬಸ್ಸಸ್. ಹೌದಲ್ಲ? 10 ಬಸ್ಸಸ್. ಎಷ್ಟು ಕೆಪಾಸಿಟಿ ಇರಪ್ಪ ಅದು? 50 ಕೆಪಾಸಿಟಿ. 50 ಕೆಪಾಸಿಟಿ. ಓಕೆ, ಇದು ಸಪರೇಟ್ ಮಾಡ್ರಿಪ್ಪ, ಇದು ಸಪರೇಟ್ ಮಾಡ್ರಿ. ಸಿಂಪಲ್ ಅಲ್ಲ ನೋಡ್ರಿ. 15 ಬಸ್ಸಸ್ 40 ಕೆಪಾಸಿಟಿ, ಆಮೇಲೆ 10 ಬಸ್ಸಸ್ 50 ಕೆಪಾಸಿಟಿ. ಓಕೆ, ಸ್ಟಾರ್ಟ್ ಮಾಡ್ರಿ. ಫಸ್ಟ್ ಫಾರ್ಮುಲಾ ಒಳಗೆ ಫಸ್ಟ್ ಏನ್ರಿಪ್ಪ? ನಂಬರ್ ಆಫ್ ಬಸ್ಸಸ್ ಎಷ್ಟ್ರಿಪ್ಪ ಇದೆ? 15 ಬಸ್ಸಸ್. ತಗೋರಿಪ್ಪ, ನಂಬರ್ ಆಫ್ ಬಸ್ಸಸ್ 15. ಕರೆಕ್ಟಾ? ಇಂಟು ನಂಬರ್ ಆಫ್ ಡೇಸ್ ಎಷ್ಟ್ರಿಪ್ಪ ಇದು? 25 ಡೇಸ್. ನಂಬರ್ ಆಫ್ ಡೇಸ್ 25. ಇಂಟು ಟ್ರಿಪ್ಸ್ ಎಷ್ಟ್ರಿಪ್ಪ? ಟ್ರಿಪ್ಸ್ 10 ಟ್ರಿಪ್ಸ್. ಎಷ್ಟ್ರಿಪ್ಪ? ಟ್ರಿಪ್ಸ್ 10 ಟ್ರಿಪ್ಸ್. 10 ಇಂಟು ಡಿಸ್ಟೆನ್ಸ್ ಎಷ್ಟ್ರಿಪ್ಪ? ಡಿಸ್ಟೆನ್ಸ್ 10 ಕಿಲೋಮೀಟರ್ಸ್. ಡಿಸ್ಟೆನ್ಸ್ ಎಷ್ಟ್ರಿಪ್ಪ? 10 ಕಿಲೋಮೀಟರ್ಸ್. ಡಿಸ್ಟೆನ್ಸ್ 10 ಕಿಲೋಮೀಟರ್ಸ್. ಕರೆಕ್ಟಾ? ಇಂಟು ಕ್ಯಾಪಾಸಿಟಿ ಎಷ್ಟ್ರಿಪ್ಪ? 40 ಕೆಪಾಸಿಟಿ. 40 ಇಂಟು ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕೆಪಾಸಿಟಿ. ಎಲ್ಲಿದ್ರಿಪ್ಪ? ಇಲ್ಲೈತ್ ನೋಡ್ರಿ. ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕೆಪಾಸಿಟಿ ಎಷ್ಟ್ರಿಪ್ಪ? 80% ಆಫ್ ಸೀಟ್ಸ್ ಅಕ್ಯುಪೈಡ್. ಇದು ಅರ್ಥ ಏನ್ರಿಪ್ಪ? ಇದು ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕೆಪಾಸಿಟಿ ಎಷ್ಟ್ರಿಪ್ಪ? 80%. ತಗೋರಿಪ್ಪ, 80%. 80% ಮಾಡ್ರಿ. ಇದು ಆಮೇಲೆ ಮಾಡೋಣ್ರಿ. ಫಸ್ಟ್ ಮತ್ತೆ ಇಲ್ಲೇ ಬರ್ರಿಪ್ಪ. ನಂಬರ್ ಆಫ್ ಬಸ್ಸಸ್ ಎಷ್ಟು ತಗೋಬೇಕ್ರಿಪ್ಪ? ನಂಬರ್ ಆಫ್ ಬಸ್ಸಸ್ 10. ನಂಬರ್ ಆಫ್ ಬಸ್ಸಸ್ 10 ಇಂಟು ನಂಬರ್ ಆಫ್ ಡೇಸ್ ಎಷ್ಟ್ರಿಪ್ಪ? 25 ನಂಬರ್ ಆಫ್ ಡೇಸ್. ಇಂಟು ಟ್ರಿಪ್ಸ್ ಎಷ್ಟ್ರಿಪ್ಪ? ಟ್ರಿಪ್ಸ್ 10 ಟ್ರಿಪ್ಸ್. ಸೇಮ್ ರೀಪ, ಟ್ರಿಪ್ಸ್ 10. ಇಂಟು ಡಿಸ್ಟೆನ್ಸ್ ಎಷ್ಟ್ರಿಪ್ಪ? 10 ಕಿಲೋಮೀಟರ್ಸ್. ಡಿಸ್ಟೆನ್ಸ್ 10 ಕಿಲೋಮೀಟರ್ಸ್. ಸೇಮ್. ಇಂಟು ಕ್ಯಾಪಾಸಿಟಿ ಇಲ್ಲಿ ಕ್ಯಾಪಾಸಿಟಿ 40 ಐತಿ. ಈಗ ಇಲ್ಲೇ ಕ್ಯಾಪಾಸಿಟಿ ಎಷ್ಟಿಪ್ಪ? 50 ಐತಿ. 50 ಕ್ಯಾಪಾಸಿಟಿ. ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ 80%. ಇಲ್ಲೇನು 80%. ಓಕೆ, ಸಾಲ್ವ್ ಮಾಡ್ರಿಪ್ಪ. ಇದು ನೋಡೋಣ್ರಿ. ನೀವು ಸಾಲ್ವ್ ಮಾಡ್ಬೇಡ್ರಿ, ನಾನು ಸಾಲ್ವ್ ಮಾಡ್ತೇನೆ. ನೀವು ಬರೀ ಕುಂತ ಆರಾಮ ಮನ್ಯಾಗ ಮಕ್ಕೊಂಡ ಛತ್ರಿ ಹಾಕೊಂಡು ನೋಡಬೇಕಷ್ಟ. ಬರ್ರಿ ನೋಡ್ರಿಪ್ಪ, ಸಾಲ್ವ್ ಮಾಡ್ತೇನೆ. 15 ಇಂಟು 25 ಇಂಟು 10 ಇಂಟು 10 ಇಂಟು 40 ಇಂಟು 80%. ಎಷ್ಟು ಬಂತ್ರಿಪ್ಪ? ಇದು 12 ಲ್ಯಾಕ್ ಬಂತ್ರಿ. ಎಷ್ಟ್ರಿ? 12 ಲ್ಯಾಕ್. ಇದು 12 ಲ್ಯಾಕ್ ಬಂತ್ರಿಪ್ಪ. ಆಮೇಲೆ ಇದು ಮಾಡೋಣ್ರಿಪ್ಪ. 10 ಇಂಟು 25 ಇಂಟು 10 ಇಂಟು 10 ಇಂಟು 50 ಇಂಟು 80%. ಇದು ಎಷ್ಟು ಬಂತ್ರಿಪ್ಪ? ಇದು 10 ಲ್ಯಾಕ್ ಬಂತ್ರಿ. ಇದು 10 ಲ್ಯಾಕ್.
ಇದು 10 lakh. ಓಕೆ, ಟೋಟಲ್ ನೋಡೋಣ್ರಿ ಎಷ್ಟ್ರಿ 12 lakh ಪ್ಲಸ್ 10 lakh ಎಷ್ಟ್ರಿ ಇದು 22 lakh. ಎಷ್ಟ್ರಿ 22 lakh 22 lakh ಕಿಲೋಮೀಟರ್ಸ್ ಬರೀಲಿ. ಟೋಟಲ್ 22 lakh ಕಿಲೋಮೀಟರ್ಸ್ ಅಂತ ಬರೀಪ್ಪ. 22 lakh ಕಿಲೋಮೀಟರ್ಸ್ ಇದು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಇದು ಏನ್ರಿ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಆಕ್ಚುಲಿ ಬರೀಪ್ಪ ಅಲ್ಲೇ ಇಲ್ಲಿ ಹಾಕಿ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಕಿಲೋಮೀಟರ್ಸ್ ಕಿಲೋಮೀಟರ್ಸ್ ಬಟ್ ಇಷ್ಟಾಯ್ತಲ್ರಿಪ್ಪ. ಈಗ ನೋಡ್ರಿ ಇಷ್ಟಾದ್ಮೇಲೆ ಏನ್ರಿ ಇಷ್ಟಾದ್ಮೇಲೆ ಇಲ್ಲಿ ನೋಡ್ರಿಪ್ಪ ಇಲ್ಲೇ ಏನ್ ಕೊಟ್ಟಾರಿಪ್ಪ ಇಲ್ಲಿ ಜನರಲಿ ಈಗನೇ ಬಿಟ್ಟಿತ್ತಲ್ರಿ ಇದು. ಜನರಲಿ 20% ಬಸ್ಸಸ್ ಆರ್ ಕೆಪ್ಟ್ ಅವೇ. 20% ಬಸ್ ದೂರ ಐತಿ. ಯಾಕೆ ದೂರ ಐತಿರಿಪ್ಪ? ಅದು ರಿಪೇರ್ ಮಾಡಾಕ ಬಿಟ್ಟಾರಿಪ್ಪ. ಅದು ರನ್ ಆಗಂಗಿಲ್ಲ. ಓಕೆ, ಅದು ರನ್ ಆಗಂಗಿಲ್ಲ. ಅದಕ್ಕೆ 20% ಬಸ್ ಏನ್ರಿಪ್ಪ ತೆಗಿಬೇಕು. 20% ಬಸ್ ಏನ್ರಿಪ್ಪ ತೆಗಿಬೇಕು. ಅದಕ್ಕೆ ಏನ್ ಮಾಡ್ತೀರಿಪ್ಪ 20% ಬಸ್ ತೆಗಿಬೇಕಂದ್ರೆ ಏನ್ರಿಪ್ಪ ಸಿಂಪಲ್ ಲೆಸ್ 20% buses are kept away. Less 20% of buses. 20% of buses are kept away. Kept away. ಯಾಕೆ kept away ರೀಪ? ಫಾರ್ ರಿಪೇರ್ಸ್. ಯಾಕಂದ್ರೆ ಅದು ರಿಪೇರಿ ಮಾಡಕ್ ಕೊಟ್ಟಾರಿಪ್ಪ. ಅದು ಫಾರ್ ರಿಪೇರ್ಸ್, ರಿಪೇರಿ ಮಾಡಾಕ ಕೊಟ್ಟಾರಿಪ್ಪ ಅದು ಬಸಸ್. ಓಕೆ, ಬರ್ರಿಲ್ಲೇ 20% ಆಫ್ ಬಸ್ಸಸ್ ನೋಡ್ರಿ. ಟೋಟಲ್ ಬಸ್ ಎಷ್ಟ್ರಿಪ್ಪ ನಿಮ್ ಕಡೆ? ಟೋಟಲ್ ಬಸ್ ಒಂದ್ 15 ಬಸ್, ಒಂದೇನ್ರಿಪ್ಪ 10 ಬಸ್. ಟೋಟಲ್ ಬಸ್ ಎಷ್ಟ್ರಿಪ್ಪ ನಿಮ್ ಕಡೆ? ಟೋಟಲ್ ಬಸ್ 15 ಪ್ಲಸ್ 10 25 ಬಸ್ ನಿಮ್ ಕಡೆ ಐತ್ರಿಪ್ಪ. 15 ಬಸ್ಸಸ್ ಮತ್ತ 10 ಬಸ್ಸಸ್. ಟೋಟಲ್ ಬಸ್ ಎಷ್ಟ್ರಿಪ್ಪ ನಿಮ್ ಕಡೆ? ಟೋಟಲ್ ಬಸ್ ನಿಮ್ ಕಡೆ ಐತಿ. ನಿಮ್ ಕಡೆ ಟೋಟಲ್ ಬಸ್ ಎಷ್ಟ್ರಿಪ್ಪ? 25 ಬಸ್. 15 ಪ್ಲಸ್ 10 25 ಬಸ್ಸಸ್ ನಿಮ್ ಕಡೆ ಐತ್ರಿಪ್ಪ. 25 ಬಸ್ಸಸ್ ನಿಮ್ ಕಡೆ ಐತ್ರಿ. 25 ಬಸ್ಸಸ್ ಹೌದಲ್ಲ? 25 ಬಸ್ಸಸ್ ನಿಮ್ ಕಡೆ ಐತ್ರಿಪ್ಪ. 25 ಬಸ್ಸಸ್ ಇಂಟು 20%. ಇಂಟು ಎಷ್ಟ್ರಿಪ್ಪ? 20%. ಇಂಟು 20% ಮಾಡ್ರಿ ಎಷ್ಟ್ರಿಪ್ಪ? ಟೋಟಲ್ ಬಸ್ಸಸ್ 25 ಅದರ ಮೇಲೆ 20% ಮಾಡ್ರಿಪ್ಪ. 25 ಇಂಟು 20% ಎಷ್ಟ್ರಿಪ್ಪ? 5 ಬಸ್ಸಸ್. ಎಷ್ಟ್ರಿ? 5 ಬಸ್ಸಸ್. 5 ಬಸ್ಸಸ್ ನೋಡ್ರಿಪ್ಪ. ಟೋಟಲ್ ಬಸ್ಸಸ್ 25 ಅದರಾಗ 20% ಕೆಪ್ಟ್ ಅವೇ ದೂರ ಐತ್ರಿಪ್ಪ. ಅಂದ್ರೆ ಎಷ್ಟ್ರಿಪ್ಪ? 5 ಬಸ್ಸಸ್ ಕೆಪ್ಟ್ ಐತಿ. ಅದಕ್ಕೆ ಏನ್ ಮಾಡ್ರಿಪ್ಪ ಟೋಟಲ್ ಅಮೌಂಟ್ ಟೋಟಲ್ ಎಷ್ಟ್ರಿಪ್ಪ ನಿಮ್ದು 22 lakh ಅಲ್ಲ? ಅದು 22 lakh ಇಂಟು ಎಷ್ಟು ಬಸ್ಸಸ್ ರೀಪ್ಪ? 5 ಬಸ್ಸಸ್. 5 ಬಸ್ಸಸ್ ಡಿವೈಡೆಡ್ ಬೈ ಟೋಟಲ್ ಬಸ್ ಎಷ್ಟ್ರಿಪ್ಪ? 25. ಈ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿಪ್ಪ. ಫಸ್ಟ್ ಟೋಟಲ್ 20% ಆಫ್ ಬಸ್ಸಸ್ ಕೆಪ್ಟ್ ಅವೇ ಫಾರ್ ರಿಪೇರ್ಸ್ ರೀಪ್ಪ. ಅದಕ್ಕೆ ಏನ್ರಿ ಟೋಟಲ್ ಬಸ್ ಎಷ್ಟ್ರಿಪ್ಪ ನಿಮ್ ಕಡೆ? 15 ಪ್ಲಸ್ 10 25. ಅದಕ್ಕೆ 25 ಬಸ್ಸಸ್ ನಿಮ್ ಕಡೆ ಐತ್ರಿಪ್ಪ. ಇಂಟು ಎಷ್ಟು ಬಸ್ಸಸ್ ರೀಪ್ಪ ಕೆಪ್ಟ್ ಅವೇ ದೂರ ಇಡ್ಬೇಕಂತ್ರಿಪ್ಪ? 20% ಮಾಡಿರಿಪ್ಪ. 5 ಬಸ್ ನೀವು ದೂರ ಇಡ್ಬೇಕು. ರಿಪೇರಿ ಕೊಟ್ಟಿರಿ ನೀವು. 5 ಬಸ್ ನೀವು ರಿಪೇರಿ ಕೊಟ್ಟಿರಿಪ್ಪ. ಅದಕ್ಕೆ ಏನ್ರಿಪ್ಪ ಅಮೌಂಟ್ ಎಷ್ಟ್ರಿ? 22 lakh ಇಂಟು ಎಷ್ಟು ಬಸ್ಸಸ್ ರಿಪೇರಿ ಕೊಟ್ಟಿರಿಪ್ಪ? 5 ಬಸ್. ಟೋಟಲ್ ಬಸ್ ಎಷ್ಟ್ರಿಪ್ಪ? 25 ಮಾಡಿರಿಪ್ಪ. ಈಗ ಎಷ್ಟ್ರಿಪ್ಪ? 22 lakh ಇಂಟು 5 ಡಿವೈಡೆಡ್ ಬೈ 25 ಎಷ್ಟ್ರಿ? 4,40,000. 4,40,000. 4,40,000 ಕಿಲೋಮೀಟರ್ಸ್. ಲೆಸ್ ಮಾಡ್ರಿಪ್ಪ ಎಷ್ಟ್ರಿ? ಮೈನಸ್ 22 lakh ಎಷ್ಟ್ರಿಪ್ಪ? 17,60,000. 17,60,000 ಕಿಲೋಮೀಟರ್ಸ್. ಇದು ಏನ್ರಿಪ್ಪ ಟೋಟಲ್. ಇದು ಏನ್ರಿ ಟೋಟಲ್. ತಿಳಿತಾ? ಸಿಂಪಲ್ ಐತ್ರಿ. ಸಿಂಪಲ್ ಬಾಡ್ ಐತಿ. ಓಕೆ, ಬಟ್ ಮೇ ಬಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಕೇಳಬಹುದು. ಇಲ್ಲಿ 20% ಬಸ್ಸಸ್ ಕೆಪ್ಟ್ ಅವೇ ಅಂತ ಕೊಟ್ಬಿಟ್ಟಾರಿಪ್ಪ. 20% ಬಸ್ಸಸ್ ಕೆಪ್ಟ್ ಅವೇ. ಬೈ ಚಾನ್ಸ್ ಇಲ್ಲಿ 5% ಬಸ್ಸಸ್ ಕೆಪ್ಟ್ ಅವೇ ಅಂತ ಕೊಟ್ಬಿಟ್ಟಾರೆ. ಇಲ್ಲಿ 20% ಪ್ಲೇಸ್ ಅಲ್ಲೇ 5 ಬಸ್ಸಸ್. generally 5 buses are kept away. ಇಲ್ಲ generally 5 buses ಇಲ್ಲ ಅಂದ್ರೆ ಎಷ್ಟ್ರಿಪ್ಪ? 6 bus. generally 6 or 5 or generally 4 buses, 5 buses, 6 buses. percentage ಕೊಟ್ಟಿಲ್ಲ. ಈಗೇನ್ರಿಪ್ಪ ಪರ್ಸೆಂಟೇಜ್ ಕೊಟ್ಟಿಲ್ಲ. generally 5 bus, 6 bus, 7 bus
ಆರ್ ಕೆಪ್ಟ್ ಅವೇ ಫ್ರಮ್ ದಿ ರೋಡ್ಸ್ ಫಾರ್ ರಿಪೇರ್ಸ್ ಅಂತ. ಆವಾಗ ಏನ್ ಮಾಡ್ತೀರಿ, ಪರ್ಸೆಂಟೇಜ್ ಕೊಟ್ಟಿಲ್ಲ ಅವಾಗ ಇಲ್ಲಿ ಮಟ ಸೇಮ್ ಟು ಸೇಮ್ ಮಾಡ್ಕೋಬೇಕು, ಇಲ್ಲಿ ಮಟ ಸೇಮ್ ಮಾಡ್ಕೋಬೇಕು. ಲೆಸ್ ಎಷ್ಟು ಬಸ್ ಕೆಪ್ಟ್ ಅವೆ ರೀಪ, 6 ಬಸ್ಸಸ್ ಕೆಪ್ಟ್ ಅವೆ. ಎಷ್ಟು ಬಸ್ಸಸ್ ಕೆಪ್ಟ್ ಅವೆ ರೀಪ, 6 ಬಸ್ಸಸ್ ಕೆಪ್ಟ್ ಅವೆ. 6 ಬಸ್ಸಸ್ ಕೆಪ್ಟ್ ಅವೆ. 6 ಬಸ್ಸಸ್ ಕೆಪ್ಟ್ ಅವೆ ಅಂದ್ರೆ ಏನ್ರಿಪ್ಪ, ಇದು ಬರಂಗಿಲ್ಲ. 6 ಬಸ್ಸಸ್ ಕೆಪ್ಟ್ ಅವೆ ಅಂದ್ರೆ ಏನ್ರಿಪ್ಪ, ಇದು ಬರಂಗಿಲ್ಲ. ಈ ಕ್ಯಾಲ್ಕುಲೇಷನ್ ಬರಂಗಿಲ್ಲ. ಈ ಕ್ಯಾಲ್ಕುಲೇಷನ್ ಯಾವಾಗ ಮಾಡ್ಬೇಕು, ಈ ಕ್ಯಾಲ್ಕುಲೇಷನ್ ಪರ್ಸೆಂಟೇಜ್ ಕೊಟ್ಟಿದಂದ್ರೆ ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಪರ್ಸೆಂಟೇಜ್ ಕೊಟ್ಟಿದಂದ್ರೆ ಯಾವ ಕ್ಯಾಲ್ಕುಲೇಷನ್, ಟೋಟಲ್ ಬಸ್ 25 ಇಂಟು 20%, 5 ಬಸ್ಸಸ್ ಬಂದ್ರಿಪ್ಪ. ಆಮೇಲೆ ಅಮೌಂಟ್ ಮೇಲೆ ಎಷ್ಟು ಬಸ್ ಇರಿಪ್ಪ, ಅದು 5 ಬಸ್ಸಸ್, 5 ಡಿವೈಡೆಡ್ ಬೈ 25 ಮಾಡ್ಕೋಬೇಕು. ಓಕೆ, ಯಾವಾಗ ಪರ್ಸೆಂಟೇಜ್ ಕೊಟ್ಟಿದಂದ್ರೆ. ಬೈ ಚಾನ್ಸ್ ಪರ್ಸೆಂಟೇಜ್ ಕೊಟ್ಟಿಲ್ಲ, ಡೈರೆಕ್ಟ್ ಅಷ್ಟು ಬಸ್ ಕೆಪ್ಟ್ ಅವೇ ಐತಿ ನೋಡ್ರಿಪ್ಪ ರಿಪೇರ್ಸ್ಗೆ, ಅವಾಗ ಏನ್ ಮಾಡ್ತೀರಿ, 6 ಬಸ್ಸಸ್ ಕೆಪ್ಟ್ ಅವೇ ಫಾರ್ ರಿಪೇರ್ಸ್. ಡೈರೆಕ್ಟ್ ಅಮೌಂಟ್ ಮೇಲೆ ಎಷ್ಟು ತಗೋಬೇಕು, ಎಷ್ಟು ಬಸ್ ಕೆಪ್ಟ್ ಅವೇ ರೀಪ, 6 ಬಸ್ ಕೆಪ್ಟ್ ಅವೇ. ಎಷ್ಟು ಬಸ್ ಕೆಪ್ಟ್ ಅವೇ, 6 ಬಸ್ ಕೆಪ್ಟ್ ಅವೇ ಡಿವೈಡ್ ಬೈ ಟೋಟಲ್ ಬಸ್ ಎಷ್ಟಿಪ್ಪ ನಿಮ್ ಕಡೆ, 15 ಪ್ಲಸ್ 10 25. ಇವಾಗ 25 ಮಾಡ್ರಿ, ಅಮೌಂಟ್ ಬರುತ್ತೆ ಲೆಸ್ ಮಾಡ್ರಿ ಇಂದ ಟೋಟಲ್. ಪರ್ಸೆಂಟೇಜ್ ಕೊಟ್ಟಿದ್ರೆ ಫಸ್ಟ್ ತರ ಕ್ಯಾಲ್ಕುಲೇಷನ್. ಡೈರೆಕ್ಟ್ 6 ಬಸ್ಸಸ್ ಕೆಪ್ಟ್ ಅವೇ, ಡೈರೆಕ್ಟ್ ನಂಬರ್ ಆಫ್ ಬಸ್ ಕೆಪ್ಟ್ ಅವೇ ಅಂದ್ರೆ ಏನ್ರಿಪ್ಪ, ಅವಾಗ ಕ್ಯಾಲ್ಕುಲೇಷನ್ ಬರಂಗಿಲ್ಲ. ಡೈರೆಕ್ಟ್ ಇದರ ಮೇಲೆ ಎಷ್ಟು ಬಸ್ಸಸ್ ಕೆಪ್ಟ್ ಅವೇ ರೀಪ, 6 ಬಸ್, 6 ಮೇಲೆ ಟೋಟಲ್ ಬಸ್ ಕೆಳಗಡೆ ಮಾಡ್ರಿ, ಅಷ್ಟು ಸಿಂಪಲ್ ಐತಲ್ಲ. ಈಗ ಅದು ರಫ್ ಮಾಡ್ತೀನಿ. ಹಳೆ ಹೆಂಗೈತ್ರಿ ಹಂಗ ಇರ್ತೀನಿ. ಹಳೆ ತಿಳಿತಾರ ನಿಮ್ಗೆ, ಸ್ವಲ್ಪ ನಾ ಟ್ರೈ ಮಾಡ್ತೀನಿ, ಎಷ್ಟು ಟ್ರೈ ಮಾಡ್ತೀನಿ ಅಷ್ಟು ಮಾಡ್ತೀನಿ. ನಿಮ್ಗೆ ಎಷ್ಟು ಬರ್ತೈತ್ರಿಪ್ಪ ಅಂತ, 20% ಆಫ್. ಓಕೆ, ಇಲ್ಲಿ ಎಷ್ಟು ಹೆಂಗೈತ್ರಿಪ್ಪ, ಇಲ್ಲೇ ಟೋಟಲ್ ಬಸ್ 25 ಐತ್ರಿಪ್ಪ, 25 ಬಸ್ಸಸ್ ಇಂಟು 20% ಎಷ್ಟು ಬಂದಿತ್ತಪ್ಪ, ಅದು 5 ಬಸ್ಸಸ್ ಬಂದಿರಿಪ್ಪ, 5 ಬಸ್ಸಸ್. ಓಕೆ, ಆಮೇಲೆ ಇನ್ನೂ ಮಾಡಿದ್ರಿಪ್ಪ ಇಲ್ಲಿ 5/25 ಅಂತ ಮಾಡಿದ್ರಿ ನಾವು. ತಿಳಿತಲ್ಲ. ಓಕೆ, ಫಾರ್ हिंदी मीडियम स्टूडेंट्स यहाँ पे देखो, यहाँ तक हम लोग कर ले. अब क्या करेंगे, सेक्शन बी में जाएंगे. यहाँ पे जाएंगे नहीं, सिर्फ देख के बैठ के आप लोग देखो आराम से, घर पे बैठ के आराम से देखो, मैं यहाँ पे सॉल्व कर दूँ सभी, ठीक है. सेक्शन बी 5 मार्क्स के लिए है. इसके अंदर क्वेश्चन नंबर 3 क्या पूछा है, कारवार ट्रांसपोर्ट कंपनी, कौन सी कंपनी, ट्रांसपोर्ट कंपनी. ट्रांसपोर्ट मतलब ट्रांसपोर्ट करती. रन्स द फॉलोइंग बसेस, क्या चला रहे हुआ, उनके पास कौन सी गाड़ी है, बसेस है. ट्रक भी दे सकता, नहीं तो बस भी दे सकता. अभी दिया क्या, बस दिया, बस. इन दी सिटी लिमिट्स ऑफ कारवार, कहाँ पे चलाते हैं ना, कारवार में. कितने डेज के लिए, 25 डेज के लिए. कितने नंबर ऑफ डेज कितने तुम्हारे को, 25 डेज. रेडीमेड दिया तुम्हारे को ने, नंबर ऑफ डेज कितने, तो 25 डेज. इन दी मंथ देखो कंपनी वालों के पास कितने बसेस है बोल के देखते हैं. 15 बसेस, कंपनी वालों के पास कितने बसेस है, 15 बस है. उसके अंदर कितने लोग बैठ सकते हैं बस के अंदर, वो 40% कैपेसिटी. और एक बस है 10 बसेस, उसके अंदर कितने लोग बैठ सकते हैं, 50 बसेस. ये छोटी बस 40 कैपेसिटी, ये बड़ी बस है 50 कैपेसिटी, ठीक है, समझे. उसके बाद में क्या, ऑन एन एवरेज ईच बस मेक्स 10 ट्रिप्स. ट्रिप्स कितने लगाते हैं कंपनी, सॉरी कंपनी नहीं, बसेस कितने लगाते हैं, ट्रिप्स 10 ट्रिप्स अ डे, कवरिंग अ डिस्टेंस ऑफ 10 किलोमीटर. डिस्टेंस कितना कवर करते हैं बसेस, वो सभी मिला के 10 किलोमीटर, ठीक है. इन ईच ट्रिप विथ 80% ऑफ सीट्स ऑक्युपाइड. बस के अंदर पूरा 100% बस फुल नहीं रहती, कहते बस सिर्फ 80% बस क्या रहती है, फुल रहती. बाकी की 20% बस खाली क्या रहती, खाली रहती. ये वाला 20% नहीं, ये वाला 20% नहीं, वो बाद में आता, ये वाला बाद में आता, वो देखेंगे बाद में. बस देखो पूरी 100% बस फुल नहीं रहती. यहाँ हमारे बस देखो अभी बहुत फुल रहते हैं, वैसे भी आपको मालूम है कैसा टेसी. वैसे बस क्या रहते हैं, फुल रहते हैं. बट इनकी जो ट्रांसपोर्ट कंपनी है, इनके बसेस में कितने, सिर्फ 80% बस फुल रहते हैं, बाकी के 20% खाली रहते हैं, ठीक है. परसेंटेज ऑफ एक्चुअल कैपेसिटी कितनी इसकी भी, 80%. इसका बाद में देख लेंगे अभी, बाद में, अभी नको, ठीक है. कैलकुलेट टोटल पैसेंजर किलोमीटर्स. आप लोग क्या मालूम करना, टोटल पैसेंजर किलोमीटर आप लोग मालूम करना, ठीक है. कैलकुलेशन ऑफ टोटल पैसेंजर किलोमीटर्स, ठीक है. फॉर्मूला क्या हमारा, टोटल पैसेंजर किलोमीटर का फॉर्मूला, नंबर ऑफ बसेस इनटू नंबर ऑफ डेज इनटू ट्रिप्स इनटू डिस्टेंस इनटू कैपेसिटी इनटू परसेंटेज ऑफ एक्चुअल कैपेसिटी. यह आपका पूरा फॉर्मूला टोटल पैसेंजर किलोमीटर्स का, ठीक है. अब इसके अंदर अलग अलग बसेस है, ये अलग बस, ये अलग बस, ठीक है. 15 बसेस, कितनी कैपेसिटी, 40 कैपेसिटी, इसलिए 15 बसेस 40 कैपेसिटी. और एक बसेस है 10 बसेस 50 कैपेसिटी, 10 बसेस 50 कैपेसिटी, ठीक है, इज इक्वल टू. सबसे पहले फॉर्मूला, नंबर ऑफ बसेस कितने, नंबर ऑफ बसेस 15 है.
इंटू नंबर ऑफ डेज कितने हैं 25 डेज है 25 इंटू ट्रिप्स कितने हैं ट्रिप्स 10 ट्रिप्स है 10 है ठीक है इंटू डिस्टेंस कितना है 10 किलोमीटर डिस्टेंस इंटू कैपेसिटी कितना है 40 कैपेसिटी इंटू परसेंटेज ऑफ एक्चुअल कैपेसिटी कितना है 80% ऑफ एक्चुअल कैपेसिटी ठीक है इसको कैलकुलेट करो आपको कितना मिलता है 12 लाख मिलता है ठीक है ओके ये तो हो गया दूसरे का भी 10 बसेस 50 कैपेसिटी नंबर ऑफ बसेस कितने हैं 10 बसेस है इंटू नंबर ऑफ डेज कितने हैं नंबर ऑफ डेज वही नंबर ऑफ डेज कितने 25 डेज सेम टू सेम इंटू ट्रिप्स कितने हैं सेम टू सेम 10 ट्रिप्स सेम इंटू डिस्टेंस भी कितना है सेम 10 किलोमीटर इंटू कैपेसिटी कितना है इसकी 50 है 50 लिख लो यहाँ पे इंटू परसेंटेज ऑफ एक्चुअल कैपेसिटी दोनों का सेम है कितना 80% हो गया इसको कैलकुलेट कर लो आपको कितना मिलता है 10 लाख मिलता 12 लाख प्लस 10 लाख कितना होता है 22 लाख किलोमीटर ये है आपका टोटल पैसेंजर किलोमीटर समझ में आप लोगों को ओके यहाँ तक समझ में आया फिर एक बार पूछ लो ठीक है इसके बाद में जनरली 20% बसेस आर केप्ट अवे देखो कंपनी के पास टोटल बस कितने हैं 15 बस और 10 बस दोनों सब मिला के कितने बस कंपनी के पास अभी 25 बस है 15 प्लस 10 है 25 बस कंपनी के पास है उसमें से 20% बसेस वो लोग क्या कर रहे हैं दूर रखे सर केप्ट अवे मतलब दूर रखे साइड में रखे सर क्यों साइड में रखे हाँ शो के लिए यहाँ पे है क्या फ्रॉम दी रोड्स फॉर रिपेयर क्योंकि वो बसेस खराब है रिपेयर के लिए उसको दिए साइड नंबर नहीं दिए कितने बस खराब है बोल के 5 बस 10 बस नहीं दिए 20% बस क्या है साइड में रखे बोल के दिए ठीक है कैलकुलेट टोटल पैसेंजर किलोमीटर ठीक है इतना टोटल पैसेंजर किलोमीटर आने के बाद में लेस करना लेस कितने बसेस केप्ट अवे 20% बसेस केप्ट अवे 20% ऑफ बसेस केप्ट अवे फॉर क्यों फॉर रिपेयर्स के लिए ठीक है अब आपके पास टोटल बसेस कितने हैं टोटल बसेस है 15 प्लस 10 कितने 25 बसेस आपके पास है 25 बसेस उसका 20% कितना 20% कितना होता 25 इंटू 20 करो कितना होता आपका 5 बसेस आपके क्या है केप्ट अवे है कितने बसेस है 5 बसेस ठीक है अब आओ अमाउंट आपका कितना 22 लाख है इसका कितने बस को साइड में रखे है 5 बसेस को साइड में रखे 5 डिवाइडेड बाय टोटल बस कितने आपके 25 उसको नीचे रख लो इसको कैलकुलेट करो आपको कितना मिलता 4,40,000 इसमें से लेस करो आपको कितना मिलता 17,60,000 आपका टोटल किलोमीटर्स मतलब टोटल नेट समझ में आप लोगों को एनी डाउट्स ओके ठीक है यहां तक समझ में आया ओके अब मैं क्या करता हूँ थोड़ा क्वेश्चन क्या करता हूँ मैं ट्विस्ट करता हूँ क्या करता हूँ ट्विस्ट अब इसमें क्या ट्विस्ट करना बोल के देखो पे यहाँ पे 20% निकाल के क्या है 20% निकाल के मैं आपको दिया कितना 5 बसेस बोल के सॉरी 6 बस बोल के देता हूँ कितना 6 बस बोल के जनरली 6 बसेस आर केप्ट अवे फ्रॉम दी रोड्स फॉर रिपेयर्स यहां तक तुम लोग एज इट इज कैलकुलेट करना आप लोग उसके बाद में लेस यहाँ पे 20% बोल के नहीं आता यहाँ पे क्या था बोलो 6 बसेस क्या था जितना दिया देखो 6 बसेस नहीं हुआ लेस 6 बसेस आर केप्ट अवे फॉर रिपेयर्स के लिए जब परसेंटेज दिया था हम लोग क्या किए थे यहाँ पे कैलकुलेशन करे थे ये वाला कैलकुलेशन हम लोग करे थे कब परसेंटेज के वक्त कैलकुलेशन करे थे मैं अब परसेंटेज नहीं दिया तो ये कैलकुलेशन नहीं आता हमारा ये वाला कैलकुलेशन हमारा नहीं आता क्यों परसेंटेज दिया तो 20% ऑफ बसेस 10% ऑफ बसेस दिया तो ये वाला कैलकुलेशन आता टोटल बस के ऊपर जो परसेंट देता देखो वो कैलकुलेट करके नंबर निकालते हैं उसको यहाँ पे रखते टोटल को नीचे रखते ठीक है कब परसेंटेज दिया तो जब रेडीमेड आपको बसेस देता 6 बस 5 बस 4 बस बोल रेडीमेड देता रेडीमेड ए वाला तुम्हारे को रेडीमेड दिया हमने अब क्या करना ए वाला कैलकुलेशन नहीं आता डायरेक्ट ए वाला कैलकुलेशन 22 लाख इंटू कितने बस केप्ट अवे 6 बस क्या करना है पे ऊपर क्या रखो बोलो 6 रखो क्यों रेडीमेड दिया तुम्हारे को ने 6 बोल के ये भाई टोटल बस कितने तुम्हारे 15 प्लस 10 ना 25 उसको नीचे रखो कैलकुलेट करो लेस करके देखो समझ में आया ओके डन अब इसको नॉर्मल रखेंगे जो नॉर्मल था देखो वही रखेंगे सेम टू सेम नॉर्मल वाला ये क्वेश्चन के हिसाब से ये वाले क्वेश्चन के हिसाब से रखेंगे इसको ठीक है कहाँ थे वो 20% नहीं हुआ 20% ऑफ बसेस केप्ट अवे यहाँ पे कितना था वो 5 बस नहीं यहाँ पे 5 यहाँ पे रखेंगे 20% ऑफ बसेस केप्ट अवे ठीक है यहाँ तक समझ में आया ओके इग्नोर रिपा नंबर ऑफ डेज मे बी कोटिल्ला बाय चांस नंबर ऑफ डेज है कोटिल्ला
ರಫ್ ಮಾಡ್ತೀನಿ. ನಂಬರ್ ಆಫ್ ಡೇಸ್ ನ ಕೊಟ್ಟಿಲ್ಲ, 25 ಡೇಸ್ ಅಂತ. ನಾ ಏನ್ ಕೊಡ್ತೀನಿ, ಇನ್ ದಿ ಮಂತ್ ಆಫ್ ಜೂನ್. ಇನ್ ದಿ ಮಂತ್ ಆಫ್ ಜೂನ್. ಈಗ ಹೇಳ್ರಿ ನಂಬರ್ ಆಫ್ ಡೇಸ್ ಕೊಟ್ಟಿಲ್ಲ. ಪೂರಾ ಕ್ವಶನ್ ಓದ್ರಿಪ್ಪ, ಇಲ್ಲಿ ಎಲ್ಲಿತ್ರಿ ನಂಬರ್ ಆಫ್ ಡೇಸ್? ನಂಬರ್ ಆಫ್ ಡೇಸ್ ಎಲ್ಲಿತ್ರಿಪ್ಪ? ಇಲ್ಲೇ ಕೊಟ್ಟಿಲ್ಲ. ಅವಾಗ ಏನ್ ಮಾಡ್ತೀರಿ? ನಂಬರ್ ಆಫ್ ಡೇಸ್ ಕೊಟ್ಟಿಲ್ಲ ರೀಪ್ಪ, 1 ತಗೋರಿ, 0 ತಗೋತೀರಿ. ಇಲ್ಲೇ ನಂಬರ್ ಆಫ್ ಡೇಸ್ ಅಲ್ಲಿ ಕೊಟ್ಟಿಲ್ಲ. ಅವಾಗ ಏನ್ ಮಾಡ್ತೀರಿ? ನಂಬರ್ ಆಫ್ ಡೇಸ್ ಕೊಟ್ಟಿಲ್ಲ, ಅವ್ರು ಕ್ವಶನ್ ರಾಂಗ್ ಐತಿ, ಕೇಸ್ ಮಾಡ್ತೀನಿ. ಅವ್ರ KOD ಮೇಲೆ ಯಾರು ಕ್ವಶನ್ ಪೇಪರ್ ಸಬ್ಮಿಟ್ ನೋಡ್ರಿ ಅವ್ರ ಮೇಲೆ ಕೇಸ್ ಮಾಡ್ತೀನಿ. ಯಾಕ್ರಿ? ಕ್ವಶನ್ ತಪ್ಪೈತಿ ಹೇಳ್ತೀರಿ. ಹೆಂಗ ಅವ್ನು ಜಾಡಿಸಿ ಕೊಡ್ತಾನೆ ನಿಮ್ಗೆ? ತಿಳಿತೀರಿ? ನಂಬರ್ ಆಫ್ ಡೇಸ್ ಕೊಟ್ಟಿಲ್ಲ ಅಂದ್ರೆ ಸುಮ್ ಬಿಡ್ತೀರಿ? ಇನ್ನು ನೋಡ್ರಿ, ಇಲ್ಲೇ ನಂಬರ್ ಆಫ್ ಡೇಸ್ ಅವ್ರು ಕೊಟ್ಟಿಲ್ಲ, ಬಟ್ ನಿಮ್ಗೆ ಮಂತ್ ಕೊಟ್ಟಾರ ಅವರು. ಯಾವ ಮಂತ್ ಇರಪ್ಪ? ಅದು ಜೂನ್ ಒಳಗೆ ಎಷ್ಟು ಡೇಸ್ ಇರಿಪ್ಪ? ಜೂನ್ ತಿಂಗಳಲ್ಲ ಅದು ಮಂತ್. ಬರ್ತೀನಿ ಮತ್ತೆ ಮಂತ್ ಕಾಣಿಸ್ರಿಪ್ಪ, ಸ್ವಲ್ಪ ಬ್ಯಾಟ್ರಿ ತಗೊಂಡ ನೋಡ್ರಿ. ಜೂನ್ ಅಂತ ಐತಿ. ಜೂನ್ ತಿಂಗಳೊಳಗೆ ಎಷ್ಟು ಡೇಸ್ ಇರಿಪ್ಪ? 30 ಡೇಸ್. ಜೂನ್ ತಿಂಗಳೊಳಗೆ ಎಷ್ಟು ಡೇಸ್ ಇಪ್ಪ? 30 ಡೇಸ್. ಈಗ ಹೇಳ್ರಿ ನಂಬರ್ ಆಫ್ ಡೇಸ್ ಕೊಟ್ಟಿಲ್ಲ ಅಂತ. ನಂಬರ್ ಆಫ್ ಡೇಸ್ ಕೊಟ್ಟಿಲ್ಲ, ಅವನು ಮಂತ್ ಕೊಟ್ಟಾನ. ನೀವು ಕೌಂಟ್ ಮಾಡ್ಬೇಕ. ಜೂನ್ ಒಳಗೆ ಎಷ್ಟು ಡೇಸ್ ಇರಿಪ್ಪ? 30 ಡೇಸ್. ನಂಬರ್ ಆಫ್ ಡೇಸ್ ಎಷ್ಟು ತಗೋಬೇಕಾ? 30 ಮತ್ತು 30 ತಗೋಬೇಕು. ಯಾಕ? ಜೂನ್ ಐತಿ. ನಂಬರ್ ಆಫ್ ಡೇಸ್ ಕೊಟ್ಟಿದ್ರೆ ಬೈ ಚಾನ್ಸ್ 25 ಡೇಸ್ ಇನ್ ದಿ ಮಂತ್ ಆಫ್ ಜೂನ್, ಅವಾಗ ಜೂನ್ ಒಳಗೆ 30 ಡೇಸ್ ಇರಿಪ್ಪ, 30 ತಗೋರಿ. 25 ರಾಂಗ್ ಐತಿ, ಹಂಗ್ ಮಾಡ್ತೀರಿ. ಅವರು ರೆಡಿಮೇಡ್ 25 ಡೇಸ್ ತಗೋರಿ, 20 ಡೇಸ್ ತಗೋರಿ ಕೊಟ್ಟಿದ್ರೆ ಎಷ್ಟು ಡೇಸ್ ಕೊಡ್ತಾವ ನೋಡ್ರಿ, ಅಷ್ಟು ಡೇಸ್ ತಗೋಬೇಕು. ಬೈ ಚಾನ್ಸ್ ಡೇಸ್ ಕೊಟ್ಟಿಲ್ಲ, ಅವಾಗ ಮಂತ್ ಕೊಡ್ತಾರ್ರಿ. ಮಂತ್ ಒಳಗೆ ಎಷ್ಟು ಡೇಸ್ ಐತಿಪ್ಪ? ಜೂನ್ ಒಳಗೆ ಎಷ್ಟು ಡೇಸ್ ಇರಿಪ್ಪ? ಅವಾಗ 30 ಡೇಸ್ ತಗೋಬೇಕು. ಅವಾಗ ತಿಳಿತಾ? ರೆಡಿಮೇಡ್ ಡೇಸ್ ಕೊಟ್ಟಿದ್ರೆ ಎಷ್ಟು ಕೊಡ್ತಾವ ನೋಡ್ರಿ, ಅಷ್ಟು ತಗೋಬೇಕು. ರೆಡಿಮೇಡ್ ಕೊಟ್ಟಿಲ್ಲ ಅಂದ್ರೆ ಮಂತ್ ನೋಡ್ಬೇಕು. ಜೂನ್ 30 ತಗೋರಿ, 30 ಮತ್ತು 30. ತಿಳಿತಾ? इस सिंपल रहती. हाँ ओके, समझ में आप लोगों को? देखो अब जो क्वेश्चन करे थे हमें वहां पे नंबर ऑफ डेज कितने थे 25 डेज बोल के. बाई चांस क्वेश्चन के अंदर आपको नहीं दिया, नंबर ऑफ डेज नहीं दिया, तब क्या करते हैं? नहीं सर ये एग्जाम में क्वेश्चन रॉन्ग है, इसमें वो लोग डेज नहीं दिया, हम लोग जो क्वेश्चन पेपर सेट करें उसके ऊपर केस करेंगे बोलते क्या जाके? हाँ बोलते हाँ वो बाद में तुम्हारे ऊपर केस करते हैं. ठीक है, यहाँ पे तुम्हारे को क्वेश्चन के अंदर रेडीमेड तुम्हारे को नंबर ऑफ डेज नहीं दिया, उसके बदले में उन्हें क्या दिया तुम्हारे को? मंथ ऑफ जून बोल के दिया. क्या बोल के? मंथ ऑफ जून बोल के. जब रेडीमेड तुम्हारे को नंबर ऑफ डेज देता 25 लो 20 लो बोल के, तब जितना तुम्हारे को रेडीमेड देता देखो वो लोग तुम यहाँ पे लेते हैं नंबर ऑफ डेज में. ठीक है, अगर वो रेडीमेड तुम्हारे को नहीं दिया तब क्या करते? एक रॉन्ग है, इतना बड़ा काट मार के आते एग्जाम में. यहाँ पे मंथ दिया तुम्हारे को जून बोल के, जून में कितने डेज रहते हैं? नंबर ऑफ डेज नहीं दिया, मंथ दिया कि जून में कितने डेज रहते हैं? 30 डेज रहते हैं. कितने? 30 डेज. तो नंबर ऑफ डेज तुम लोग कितना लेना? 30 और 30. समझ में आया? रफ करो. इन दी मंथ ऑफ, इन दी मंथ है ना यार, इन दी मंथ ये क्वेश्चन. ठीक है, 25 डेज था नहीं, 25 डेज बोल के 25 डेज बोल के. ओके, आई होप यू गो सेक्शन बी में, सेक्शन बी आंसर नंबर 3 concluded. Got my point? Hope you understood. Please take the screenshot. We'll go for further session. Not in this but okay. ಓಕೆ ಬರ್ರಿಪ್ಪ ಈಗ ಅಗೇನ್ ಸೆಕ್ಷನ್ ಬಿ ಒಳಗೆ ಕ್ವಶನ್ ನಂಬರ್ 4 ಡಿಸ್ಕಸ್ ಮಾಡೋಣ್ರಿ. ಕ್ವಶನ್ ನಂಬರ್ 4 ಏನೈತಿಪ್ಪ? ಕ್ವಶನ್ ನಂಬರ್ 4 ಕ್ಯಾಲ್ಕುಲೇಟ್ ಫಸ್ಟ್ ಒನ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ರಿ, ಆಮೇಲೆ PV ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ರಿ, ನೆಕ್ಸ್ಟ್ BEP ಇನ್ ಯೂನಿಟ್ಸ್. ಅಮೌಂಟ್ ಅಲ್ಲ, ಅಮೌಂಟ್ ಬೇರೆ ಯೂನಿಟ್ಸ್ ಬೇರೆ, ಯೂನಿಟ್ಸ್ ಒಳಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟಿಪ್ಪ? 20. ಆಮೇಲೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ರುಪೀಸ್ 10. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ರುಪೀಸ್ 1,80,000. ಓಕೆ, ಸ್ವಲ್ಪ ನೋಡ್ರಿಪ್ಪ ಇಲ್ಲಿ ಪರ್ ಯೂನಿಟ್, ಇಲ್ಲಿ ಪರ್ ಯೂನಿಟ್, ಬಟ್ ಇದು ಟೋಟಲ್ ಕಾಸ್ಟ್ ಎಷ್ಟ್ರಿಪ್ಪ? 1,80,000. ಸಿಂಪಲ್ ಐತಿ ಕ್ಯಾಲ್ಕುಲೇಷನ್, ಭಾಳ ಸಿಂಪಲ್ ಐತಿ. ಇದು ಯಾವ ಚಾಪ್ಟರ್ ಇಪ್ಪ ಹೇಳ್ರಿ ನನಗೆ? ಇದು ಮಾರ್ಜಿನಲ್ ಕಾಸ್ಟಿಂಗ್ ಚಾಪ್ಟರ್. ಇದು ಯಾವ ಚಾಪ್ಟರ್ ಇಪ್ಪ? ಇದು ಮಾರ್ಜಿನಲ್ ಕಾಸ್ಟಿಂಗ್ ಚಾಪ್ಟರ್. ನಾನು ನಿಮ್ಗೆ ಹೇಳೇನ್ರಿ
ಮಾರ್ಜಿನಲ್ ಕಾಸ್ಟಿಂಗ್ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ದಿಸ್ ಟೈಮ್ 2025. ಓಕೆ, ಇಯರ್ 2025 ನಿಮಗೆ ಮಾರ್ಜಿನಲ್ ಕಾಸ್ಟಿಂಗ್ ಚಾಪ್ಟರ್ ಇಂಪಾರ್ಟೆಂಟ್ ಅಂತ್ರಿಪ್ಪ. ಓಕೆ, ಫಾರ್ 2 marks, ಫಾರ್ 5 marks, ಫಾರ್ 10 marks ಆಲ್ಸೋ. maybe ask this chapter question for case study. This time case study marginal costing, this time maybe for 10 marks. Already I have completed a case study questions in marginal costing. Cost account playlist ಒಳಗೆ ಹೋಗಿ ಅಲ್ಲಿ ಐತಿ ನೋಡ್ರಿಪ್ಪ. ಮತ್ತೆ ಎಲ್ಲೇ ಮಾಡಿದ ಕೇಳ್ಬೇಡ್ರಿ, ಅಲ್ಲಿ playlist ಒಳಗೆ ಐತಿ. ಸ್ಟಾರ್ಟ್ ಮಾಡೋಣ್ರಿ. ಸೊಲ್ಯೂಷನ್ ಆನ್ಸರ್ ನಂಬರ್ 4. ಆನ್ಸರ್ ನಂಬರ್ 4. ಫಸ್ಟ್ ಏನ್ರಿಪ್ಪ, ವರ್ಕಿಂಗ್ ನೋಟ್ ಮಾಡೋಣ್ರಿ. ಫಸ್ಟ್ ವರ್ಕಿಂಗ್ ನೋಟ್. ಫಸ್ಟ್ ಏನಿದ್ರಿಪ್ಪ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ತಗೋರಿ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟ್ರಿಪ್ಪ ಇದು? 20. ಆಮೇಲೆ ಲೆಸ್ ಮಾಡ್ರಿ. ಲೆಸ್ ವೇರಿಯಬಲ್ ಕಾಸ್ಟ್ ಅಲ್ಲ, ಅದು ಲೆಸ್ ವೇರಿಯಬಲ್ ಕಾಸ್ಟ್ per unit. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಷ್ಟ್ರಿಪ್ಪ? 10. 20 minus 10 ಎಷ್ಟ್ರಿಪ್ಪ? 10. ಇದು ನಿಮ್ದು ಏನ್ರಿಪ್ಪ? ಕಾಂಟ್ರಿಬ್ಯೂಷನ್. ಇದು ನಿಮ್ದು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಅದು ಪರ್ ಯೂನಿಟ್, ಇದು ಪರ್ ಯೂನಿಟ್, ಮತ್ತೆ ಇದನ್ನ ಪರ್ ಯೂನಿಟ್. ಓಕೆ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ನೋಡ್ರಿ, ನಿಮ್ಗೆ ಕಾಂಟ್ರಿಬ್ಯೂಷನ್ ಸಿಕ್ತಲ್ಲ, ನಿಮ್ಗೆ ಫಸ್ಟ್ ಒನ್ ಆನ್ಸರ್ ನಿಮ್ಗೆ ಸಿಕ್ತ್ರಿ. ಆಮೇಲೆ ನೋಡ್ರಿ, ಆಮೇಲೆ ಈಗ ಪಿ ವಿ ರೇಷಿಯೋ ಮಾಡ್ತಾರ್ರಿಪ್ಪ. ಫಸ್ಟ್ ಎ ಒಳಗೆ ಹೇಳ್ರಿಪ್ಪ. ಫಸ್ಟ್ ಎ ಏನ್ರಿಪ್ಪ? ಕಾಂಟ್ರಿಬ್ಯೂಷನ್ ಅಲ್ಲ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಎಷ್ಟ್ರಿಪ್ಪ? ಅದು 10 ಅಲ್ಲ, ಅದು 10 rupees 10 ಅಂತ ಹಾಕಿರಲಿಲ್ಲ. rupees 10 ಫಸ್ಟ್ ಆನ್ಸರ್ ನಿಮ್ಗೆ ಸಿಕ್ತ್ರಿಪ್ಪ. ಕಾಂಟ್ರಿಬ್ಯೂಷನ್ ನಿಮ್ಗೆ ಸಿಕ್ತ್ರಿಪ್ಪ. ಈಗ ನಿಮ್ಗೆ ಏನ್ ಬೇಕ್ರಿಪ್ಪ? ಪಿ ವಿ ರೇಷಿಯೋ ಬೇಕಲ್ಲ. ಬಿ PV ratio. PV ratio ಏನ್ರಿಪ್ಪ? ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ರಿಪ್ಪ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಕಾಂಟ್ರಿಬ್ಯೂಷನ್ ನಿಮ್ ಕಡೆ ಆಲ್ರೆಡಿ ಇದೀರಿಪ್ಪ. ಎಷ್ಟು ಕಾಂಟ್ರಿಬ್ಯೂಷನ್? ಎಷ್ಟು ನಿಮ್ ಕಡೆ? 10. ಸೇಲ್ಸ್ ನಿಂದ ಅಂದ್ರೆ ಇದು ಸೆಲ್ಲಿಂಗ್ ಪ್ರೈಸ್. ಸೇಲ್ಸ್ ಎಷ್ಟ್ರಿಪ್ಪ? ಇದು 20 ಮಾಡ್ರಿಪ್ಪ. 10 divided by 20 ಮಾಡ್ರಿ. ಎಷ್ಟು? 0.5 ಮೇ ಬಿ. 10 divided by 20 ಎಷ್ಟು? 0.5. 0.5 or 50%. ಯಾ 50% ರೀಪ? 0.5 into 100 ಮಾಡ್ರಿ. ಫಸ್ಟ್ 10 divided by 20 ಎಷ್ಟ್ರಿಪ್ಪ? 0.5. 0.5% ಒಳಗೆ ಬೇಕಂದ್ರೆ ಏನಿಪ್ಪ? 0.5 into 100 ಮಾಡ್ರಿ. ಎಷ್ಟ್ರಿಪ್ಪ? 50%. ಎಷ್ಟ್ರಿ? 50%. ಇದನ್ನು ನಿಮ್ಗೆ ಸಿಗ್ತಿರಿಪ್ಪ. ಓಕೆ, ನೆಕ್ಸ್ಟ್ ಐತ್ರಿಪ್ಪ ಸಿ. ಸಿ ಏನ್ರಿಪ್ಪ? ಬಿಇಪಿ ಇನ್ ಯೂನಿಟ್ಸ್. ಅದು ತಗೋರಿಪ್ಪ. ಬಿಇಪಿ ಇನ್ ಯೂನಿಟ್ಸ್ ಅಲ್ಲ, ಅದು ಬಿಇಪಿ ಇನ್ ಯೂನಿಟ್ಸ್ ತಗೋರಿಪ್ಪ. ಬಿಇಪಿ ಇನ್ ಯೂನಿಟ್ಸ್. ಓಕೆ, ಇಸ್ ಈಕ್ವಲ್ ಟು ಬಿಇಪಿ ಇನ್ ಯೂನಿಟ್ಸ್ ಫಾರ್ಮುಲಾ ನೋಡ್ರಿಪ್ಪ. ಅಲ್ಲಿ ಬಿಇಪಿ ಇನ್ ಯೂನಿಟ್ಸ್ ಫಾರ್ಮುಲಾ. ಆಕ್ಚುಲಿ ಬಿಇಪಿ ಫಾರ್ಮುಲಾ ಏನ್ರಿಪ್ಪ? ಬಿಇಪಿ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ನಿಮ್ದು ಎಷ್ಟಿಪ್ಪ? ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ 1,80,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಎಷ್ಟಿಪ್ಪ? 0.5. ಎಷ್ಟಿಪ್ಪ ಅದು? 1,80,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಎಷ್ಟಿಪ್ಪ? ಇದು 0.5. ಎಷ್ಟಿಪ್ಪ? 3,60,000 ವ್ಯಾಲ್ಯೂ ಒಳಗೆ 3,60,000. ಆಮೇಲೆ BEP in value ಮಾಡೋಣ. ಫಸ್ಟ್ 1,80,000 divided by 0.5 30. ಓಕೆ, ಆಮೇಲೆ BEP ಯೂನಿಟ್ಸ್. BEP in units is equal to BEP divided by selling units 20 ಬಂತಲ್ಲ. ಓಕೆ, ನಿಮ್ಗೆ ಎರಡು ಮೆಥಡ್ ಹೇಳ್ತೇನೆ. ನಿಮ್ಗೆ ಎರಡು ಮೆಥಡ್. ಒನ್ ಏನ್ರಿಪ್ಪ? BEP ಯೂನಿಟ್ಸ್. ಒನ್ ಫಾರ್ಮುಲಾ ನೋಡ್ರಿಪ್ಪ. BEP ಯೂನಿಟ್ಸ್ ಫಿಕ್ಸ್ಡ್ ಕಾಸ್ಟ್ ಏನಿಪ್ಪ? ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ per unit.
ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇದ ಫಾರ್ಮುಲಾ ನೋಡ್ರಿಪ್ಪ. ಬಿಇಪಿ ಇನ್ ಯೂನಿಟ್ಸ್, ಬಿಇಪಿ ಇನ್ ಯೂನಿಟ್ಸ್ ಮಾಡಕ್ ನೋಡ್ರಿಪ್ಪ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮಾಡೋಣ್ರಿ. ಫಿಕ್ಸ್ಡ್ ಕಾಸ್ಟ್ ನಿಮ್ದು ಎಷ್ಟ್ರಿಪ್ಪ? ಫಿಕ್ಸ್ಡ್ ಕಾಸ್ಟ್ 1,80,000 ತಗೋರಿ. 1,80,000 ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟ್ರಿಪ್ಪ? ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 10 ಮಾಡ್ರಿ. 10 ಎಷ್ಟ್ರಿಪ್ಪ? 18,000. ಎಷ್ಟ್ರಿ? 18,000 ಯೂನಿಟ್ಸ್. 18,000 ಯೂನಿಟ್ಸ್. ಓಕೆ, ತಿಳಿತಲ್ಲ? ಇದ ಮಾಡ್ಬಿಟ್ರಿ ನಾವು. ಯಾಕೆ ಸಿಂಪಲ್ ಐತಿ. ಇಲ್ಲ ಅಂದ್ರೆ ನಿಮ್ಗೆ ಬೇರೆ ಮೆಥಡ್ ಇರ್ಬೇಕಲ್ಲ. ನಮ್ಗೆ ಬೇರೆ ಮೆಥಡ್ ಇದ ಆರ್ ಫಸ್ಟ್ ಬಿಇಪಿ ವ್ಯಾಲ್ಯೂ ಮಾಡ್ಬೇಕು ನೀವು. ಬಿಇಪಿ ವ್ಯಾಲ್ಯೂ. ಬಿಇಪಿ ಫಸ್ಟ್ ಏನ್ರಿಪ್ಪ? ವ್ಯಾಲ್ಯೂ. ಬಿಇಪಿ ಫಾರ್ಮುಲಾ ಏನ್ರಿಪ್ಪ? ಆಕ್ಚುಲಿ ಫಿಕ್ಸ್ಡ್ ಕಾಸ್ಟ್ divided by PV ratio. Cost divided by PV ratio. Fixed cost ಎಷ್ಟ್ರಿಪ್ಪ ನಿಮ್ ಕಡೆ? 1,80,000 divided by PV ratio ಎಷ್ಟ್ರಿಪ್ಪ ನಿಮ್ ಕಡೆ? PV ratio 0.5 ಮಾಡ್ರಿ. ಎಷ್ಟ್ರಿ? 3,60,000 ಐ ಥಿಂಕ್. 3,60,000 ಅಲ್ಲ ಅದು? 1,80,000 divided by 0.5 ಎಷ್ಟ್ರಿಪ್ಪ ಇದು? 3,60,000. 3,60,000. ಓಕೆ, ಆಮೇಲೆ ಮತ್ತೆ ನಿಮಗೆ ಬಿಇಪಿ ಇನ್ ಯೂನಿಟ್ಸ್ ಬೇಕಲ್ಲ. ಈಗ ಬಿಇಪಿ ಇನ್ ಯೂನಿಟ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ನೋಡ್ರಿಪ್ಪ. ಬಿಇಪಿ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ನೋಡ್ರಿ ಫಾರ್ಮುಲಾ. ಓಕೆ, is equal to ಬಿಇಪಿ ನಿಮ್ದು ಎಷ್ಟು ಬಂದ್ರಿಪ್ಪ? ಬಿಇಪಿ ವ್ಯಾಲ್ಯೂ ಎಷ್ಟು ಬಂದ್ರಿಪ್ಪ ನಿಮ್ ಕಡೆ? 3,60,000 ಬಂತಲ್ಲ. ತಗೋರಿ 3,60,000 ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟ್ರಿಪ್ಪ ನಿಮ್ ಕಡೆ? 20 ಎಷ್ಟ್ರಿಪ್ಪ ಇದು? 18,000 ಐ ಥಿಂಕ್. ಡಿವೈಡೆಡ್ ಬೈ 20 ಎಷ್ಟ್ರಿ? 18,000 ಯೂನಿಟ್ಸ್. ಓಕೆ, ನೋಡ್ರಿಪ್ಪ ನಿಮ್ಗೆ ಯಾವ ಮೆಥಡ್ ಹೇಳಿ ನನಗೆ ನಾನು ನಿಮ್ದು ಚಾಯ್ಸ್. ಫಸ್ಟ್ ನೋಡ್ರಿ, ಕಾಂಟ್ರಿಬ್ಯೂಷನ್ ನಮಗೆ ಸಿಂಪಲ್ ಸಿಗ್ತಿರಿಪ್ಪ. ಆಮೇಲೆ ಪಿ ವಿ ರೇಷಿಯೋ ನಮಗೆ ಸಿಂಪಲ್ ಸಿಗ್ತಿರಿಪ್ಪ. ಆಮೇಲೆ ಬಿಇಪಿ ಇನ್ ಯೂನಿಟ್ಸ್ ಮಾಡಾಕ ಫಿಕ್ಸ್ಡ್ ಕಾಸ್ಟ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಫಿಕ್ಸ್ಡ್ ಕಾಸ್ಟ್ 1,80,000 ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 10 ಐತಿ. ಹಂಗೆ ಮಾಡ್ರಿ. ಇಲ್ಲ ಅಂದ್ರೆ ಇದು ನಿಮ್ಗೆ ಫಾರ್ಮುಲಾ ಪರ್ಫೆಕ್ಟ್ ಐತಿಪ್ಪ ಅಂದ್ರೆ ಇದು ಮಾಡ್ರಿ. ಬಿಇಪಿ ವ್ಯಾಲ್ಯೂ ಬೇಕು ನಿಮ್ಗೆ, ಫಸ್ಟ್ ಅಮೌಂಟ್ ಬೇಕು. ಬಿಇಪಿ ಇನ್ ವ್ಯಾಲ್ಯೂ ಬೇಕಂದ್ರೆ ಇದು ಫಾರ್ಮುಲಾ. ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಪಿವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ 1,80,000, ಪಿವಿ ರೇಷಿಯೋ 0.5, 3,60,000 ಬಂತ್ರಿ. ಆಮೇಲೆ ಬಿಇಪಿ ಇನ್ ಯೂನಿಟ್ಸ್ ಬೇಕಂದ್ರೆ ಏನ್ರಿಪ್ಪ? ಮೇಲೆ ಬಿಇಪಿ ವ್ಯಾಲ್ಯೂ ಡಿವೈಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಬಿಇಪಿ ವ್ಯಾಲ್ಯೂ ಎಷ್ಟು ಬಂದ್ರಿಪ್ಪ? 3,60,000, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 20. ಸಾಲ್ವ್ ಮಾಡ್ರಿ. 18,000 ಯೂನಿಟ್ಸ್. ಓಕೆ, ಆಕ್ಚುಲಿ ಇಲ್ಲಿ ಮಟ ನಿಮ್ದು ಮುಗೀತ್ರಿ ಆನ್ಸರ್. ಸಿ ಮಟ ಮುಗೀತ್ ನಿಮ್ದು ಆನ್ಸರ್. ಇದ ಬೇಕಂದ್ರೆ ಮಾಡಿಲ್ಲ ಅಂದ್ರೆ ಬೇಡ. ओके, समझ में आप लोगों को? हाँ, उन्होंने क्या पूछा? ये मार्जिनल कॉस्टिंग में से आया आपको क्वेश्चन. मार्जिनल कॉस्टिंग बहुत इंपॉर्टेंट दिस ईयर 2025 में. मे बी केस स्टडी क्वेश्चन पूछ सकता, 5 मार्क्स के लिए पूछ सकता और 2 मार्क्स के लिए पूछ सकता, 17 मार्क्स के लिए भी इंपॉर्टेंट है क्वेश्चन है. ठीक है, उन्होंने क्या मालूम कर पूछ रहा था आपको? कॉन्ट्रीब्यूशन मालूम करना, पीवी रेशियो मालूम करना और बीपी इन यूनिट्स में मालूम करना. वैल्यू में नहीं. वैल्यू में अगर मालूम करने का है तो ये फार्मूला, वैल्यू में अगर मालूम करने का है तो ये फार्मूला, यूनिट्स में मालूम करने का है तो ये फार्मूला, नहीं तो ये फार्मूला. समझ में आया? ओके, सेलिंग प्राइस पर यूनिट आपको दिया हो 20 बोल के, उसमें से वेरिएबल कॉस्ट को तुम लोग निकालो. 10 को बचा क्या? 10. इसको क्या बोलते तुम लोग? कॉन्ट्रीब्यूशन पर यूनिट. ये भी पर यूनिट, ये भी पर यूनिट, ये भी पर यूनिट. पहले कॉन्ट्रीब्यूशन मालूम करेंगे. ए कॉन्ट्रीब्यूशन तुम्हारे को कितना मिला? 10 रुपीज 10 हो गया. बी में पीवी रेशियो का फार्मूला क्या? कंट्रीब्यूशन डिवाइडेड बाय सेल्स बोल के. कंट्रीब्यूशन तुम्हारे पास है, डिवाइड बाय सेल्स तुम्हारा कितना है? 20. इसको सॉल्व करो 0.5, नहीं तो परसेंट में चाहिए तो 0.5 इंटू 100, 50%. समझ में आया? अब बचा बीईपी इन यूनिट, सी वाला. उसका फार्मूला शॉर्टकट फार्मूला, फिक्स्ड कॉस्ट डिवाइड बाय कंट्रीब्यूशन पर यूनिट. फिक्स्ड कॉस्ट तुम्हारे पास 1,80,000 है, कंट्रीब्यूशन पर यूनिट तुम्हारे पास 10 है. इसको सॉल्व करो 18,000 यूनिट्स. नहीं चाहिए तो और बीईपी वैल्यू में मालूम करना. क्या? बीईपी वैल्यू में मालूम करना. बीईपी वैल्यू फिक्स्ड कॉस्ट डिवाइड बाय पीवी रेशियो. फिक्स्ड कॉस्ट तुम्हारे पास है 1,80,000, पीवी रेशियो के पास है 0.5, मालूम करो 3,60,000. बीईपी वैल्यू में मिला. किस में मिला? रुपीज में मिला. मतलब रुपीज में, मतलब वैल्यू में मिला. ये
अब बीईपी यूनिट्स मान को सकते हैं हम लोग, बीईपी इन यूनिट्स, बीईपी वैल्यू डिवाइडेड बाय सेलिंग प्राइस पर यूनिट। बीईपी वैल्यू आपका कितना है 360 डिवाइड बाय सेलिंग प्राइस पर यूनिट कितना है आपका 20, 18,000 आया नहीं। ओके, ये है आपका क्वेश्चन नंबर 4, सिंपल है। ओके, वेरी सिंपल, गॉट माय पॉइंट। टेक ऑन द स्क्रीनशॉट, आई विल जस्ट ड्रॉ द फिफ्थ वन। ಓಕೆ, ಸೊ ಫೋರ್ತ್ ಒನ್ ಆಲ್ರೆಡಿ ವಿ ಹ್ಯಾವ್ ಡನ್. ಈಗ ನಾವು ಏನು ಡಿಸ್ಕಸ್ ಮಾಡೋಣ್ರಿಪ್ಪ, ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಏನೈತ್ರಿಪ್ಪ, ಪ್ರಿಪೇರ್ ಅ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಓಕೆ, ಐ ನೋ ಯು ಆಲ್ ವಿಲ್ ಬಿ will not, you all already perfect in this chapter, reconciliation statement. Already ನೀವು ಎಲ್ಲರೂ ಪರ್ಫೆಕ್ಟ್ ಆಗಿಬಿಟ್ರಿಪ್ಪ ಇದು ರೀಕನ್ಸಿಲೇಷನ್ ಒಳಗ. ಅಗೇನ್ 2 marks, 5 marks, 10 marks. ಓಕೆ, ಫಿಕ್ಸ್ ಕ್ವಶನ್ ಆಯ್ತು. 2 marks ಫಿಕ್ಸ್ ಅಂದ್ರೆ ಎಲ್ಲ ಫಿಕ್ಸ್ ಅಂತ ಹೇಳ್ತಿಲ್ರಿ, ಮತ್ತೆ ನೀವು ಎಕ್ಸಾಮ್ ಅಲ್ಲಿ ನೋಡಿ ಆಮೇಲೆ ನೋಡ್ರಿಪ್ಪ ನೀವು. ಬಟ್ ಆಸ್ ಪರ್ ಸಿಲೆಬಸ್ ಕಾಪಿ ಐತಿದ್ದು 2 marks, 5 marks, 10 marks ಇದ ಕ್ವಶನ್. ಆಮೇಲೆ ಅಲ್ಲಿ ಬಂದಿಲ್ಲ ಅಂದ್ರೆ ತಡೀರಿಪ್ಪ, ಇವ ಹೆಸರು ಮೇಲೆ ಹಾಕ್ತೀನಿ ಸ್ವಲ್ಪ. ಓಕೆ, ಪ್ರಿಪೇರ್ ಅ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮಾಡಬೇಕಲ್ಲ, 5 marks ಇದ್ದು. ಆನ್ಸರ್ ನಂಬರ್ 5 ಅಲ್ಲ ಅದು, ಆನ್ಸರ್ ನಂಬರ್ 5 ಹಾಕ್ರಿಪ್ಪ. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ, reconciliation statement. Okay, reconciliation statement ಫಾರ್ಮ್ಯಾಟ್ ಹಾಕ್ತೀನಿಪ್ಪ. ಓಕೆ, ಇಲ್ಲಿ ಪರ್ಟಿಕ್ಯುಲರ್ಸ್, ಇಲ್ಲೇ ರುಪೀಸ್, ಇಲ್ಲಾಂದ್ರೆ ಅಮೌಂಟ್, ರುಪೀಸ್ ಆರ್ ಅಮೌಂಟ್. ಫಸ್ಟ್ ಐಟಮ್ ನೀವು ಎಂತ ಬರೀಬೇಕ್ರಿಪ್ಪ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಸಿಂಪಲ್ ನೋಡ್ತೀನಿ, ಸಿಂಪಲ್ ಹೇಳ್ತೀನಿ ನೋಡ್ರಿಪ್ಪ ನಿಮಗೆ. ಆಲ್ರೆಡಿ ಐ ಹೋಪ್ ಯು ಹ್ಯಾವ್ ವಾಚ್ಡ್ ಮೈ ವಿಡಿಯೋಸ್. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಸಿಂಪಲ್ ಐತ್ರಿ, ಭಾಳ ಸಿಂಪಲ್ ಐತಿ. ಓಕೆ, ನೋಡ್ರಿಪ್ಪ ಫಾರ್ಮ್ಯಾಟ್ ಹೆಂಗೈತ್ರಿ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಮೇಲೆ ಬರ್ಬೇಕು, ಆಡ್ ಮತ್ತು ಲೆಸ್. ಇಂಟ್ರೆಸ್ಟ್ ಡೆಬಿಟ್ ಅಂದ್ರೆ ಏನ್ರಿಪ್ಪ, ಎಕ್ಸ್ಪೆನ್ಸ್ ಲೆಸ್ ಮಾಡ್ಕೋಬೇಕು. ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್, ಓವರ್ ಐತ್ರಿ, ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಆಡ್ ಮಾಡ್ಕೋಬೇಕು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನ್ ಮಾಡ್ಬೇಕ್ರಿಪ್ಪ, ಲೆಸ್ ಮಾಡ್ಕೋಬೇಕು. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನೀವು ಆಡ್ ಮಾಡ್ತೀರಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ನೀವು ಏನ್ ಮಾಡ್ತೀರಿ? ಓಕೆ, ಅಂಡರ್ ವ್ಯಾಲ್ಯೂ ನೋಡ್ರಿ, ಓಪನಿಂಗ್ ಸ್ಟಾಕ್ ನೋಡ್ರಿ, ಫಸ್ಟ್ ಕ್ಲೋಸಿಂಗ್ ಸ್ಟಾಕ್ ಹೇಳ್ತೀನಿ, ಕ್ಲೋಸಿಂಗ್ ಸ್ಟಾಕ್ ಕೇಸ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನೀವು ಆಡ್ ಮಾಡ್ತೀರಿ, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನೀವು ಲೆಸ್ ಮಾಡ್ತೀರಿ, ಹೌದಲ್ಲ? ಆಮೇಲೆ ಓಪನಿಂಗ್ ಸ್ಟಾಕ್ ಕೇಸ್ ನೀವು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ನೀವು ಆಡ್ ಮಾಡ್ತೀರಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ನೀವು ಲೆಸ್ ಮಾಡ್ತೀರಿ, ಹೌದಲ್ಲ? ಫಾರ್ಮ್ಯಾಟ್ ನಿಮಗೆ ಗೊತ್ತಿರ್ತೀರಿ, ಫಾರ್ಮ್ಯಾಟ್ ನಿಮಗೆ. ಓಕೆ, ಸ್ಟಾರ್ಟ್ ಮಾಡೋಣ ಬರ್ರಿಪ್ಪ. ಫಸ್ಟ್ ಬರ್ರಿಪ್ಪ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ತಗೋರಿ. ಏನ್ ಅಂಡರ್ ವ್ಯಾಲ್ಯೂಯೇಷನ್, ಏನ್ ಓವರ್ ವ್ಯಾಲ್ಯೂಯೇಷನ್? ತಡೀರಿ ಸರ್, ನಿಮ್ದು ನೀವು ಭಾಳ ಕನ್ಫ್ಯೂಸ್ ಮಾಡತ್ತೀರಿ. ಎಕ್ಸಾಮ್ ಟೈಮಲ್ಲೇ ಮಧ್ಯಾಹ್ನ 2 ಗಂಟೆ ಪೇಪರ್ ಐತಿ ನಿಮ್ದು. 2 ಗಂಟೆ ಪೇಪರ್ ಅಂದ್ರೆ 1 ಗಂಟೆ ಹೋಗಿ ಸೀದಾ, ಇಲ್ಲಾಂದ್ರೆ 1:15 ಹೋಗಿ ಸೀದಾ ಕೈ ಮೇಲೆ ಮೆಹಂದಿ, ಚಕ್ಕ ಮೆಹಂದಿ ಹಾಕಿ, ಹೌದಲ್ಲ? ಚಕ್ಕ ಮೆಹಂದಿ ಹಚ್ಚಿ, ಇಲ್ಲಾಂದ್ರೆ ಹುಡುಗರ ಮಾಡ್ತಾರೆ. ಹುಡುಗರು ಏನ್ರಿಪ್ಪ, ಒಂದು ಎಲ್ಲೈತಿಲ್ಲ, ಒಂದು ಸ್ವಲ್ಪ ಹಾಲ್ ಟಿಕೆಟ್ ಕೆಳಗಡೆ ಪೆನ್ಸಿಲ್ ತಗೊಂಡ ಅಂಡರ್ ವ್ಯಾಲ್ಯೂಯೇಷನ್ ಆ್ಯಡ್, ಓವರ್ ವ್ಯಾಲ್ಯೂಯೇಷನ್ ಲೆಸ್, ಹಂಗೆ ಮಾಡಿ ಎಲ್ಲ, ಹೌದಲ್ರಿ? ನೋಡ್ರಿಪ್ಪ, ಸ್ವಲ್ಪ ಸೀರಿಯಸ್ ಆಗಿ ಕಲೀರಿ. ಪ್ರಾಫಿಟ್ ಆಸ್ ಪರ್, ನನಗೆ ಹೆಂಗೆ ಗೊತ್ತ ನೀವು ಮಾಡಿ ಸರ್ ಅಂತ, ನಾ ಮಾಡಿಲ್ಲ. ಓಕೆ, ಪ್ರಾಫಿಟ್, ಬಟ್ ನಾನು ನೋಡೇನ್ರಿ, ಪ್ರಾಫಿಟ್ ಆಸ್ ಪರ್, ಕಾಪಿ ಮಾಡಿಲ್ಲ ನಿಮ್ಮ ಫ್ರೆಂಡ್ಸ್ ಅವ್ರದ್ದು. ಓಕೆ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಏನೈತಿ? ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ 40,000. ಓಕೆ, ಈಗ ಆಡ್ ಆಮೇಲೆ ಲೆಸ್ ಬರೀಪ್ಪ, ಆಡ್ ಅಂತ ಬರೀರಿಲ್ಲೇ. ಆಡ್ ನೋಡೋಣ ತಡೀರಿಪ್ಪ, ಆಡ್ ಒಳಗೆ ಏನೇನು ತಗೋಬೇಕ್ರಿ? ಆಡ್ ಒಳಗ ಇಂಟ್ರೆಸ್ಟ್ ಡೆಬಿಟ್ ಐತಿ, ಬರಂಗಿಲ್ಲ. ಓವರ್ ಅಬ್ಸಾರ್ಪ್ಷನ್ ಬರ್ತೈತ್ರಿಪ್ಪ, ತಗೋರಿ. ಓವರ್ ಅಬ್ಸಾರ್ಪ್ಷನ್ ಆಫ್ overheads in cost account.
ಎಷ್ಟಿದ್ರಿಪ್ಪ ಅದು ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ 16,600 ಆಮೇಲೆ ನೋಡ್ತಾರಿಪ್ಪ ಲೆಸ್ ಒಳಗ ಏನೇನ್ ಬರ್ತದಪ್ಪ ಲೆಸ್ ಒಳಗ ನೋಡ್ತಾರ್ರಿಪ್ಪ ಇಂಟ್ರೆಸ್ಟ್ ಡೆಬಿಟ್ ಇದು ಮುಗಿತಲ್ಲ ಇದು ಮುಗಿತ್ರಿ ಈಗ ಏನಿದ್ರಿಪ್ಪ ಇಂಟ್ರೆಸ್ಟ್ ಡೆಬಿಟ್ ಅಂತ ಐತ್ರಿಪ್ಪ ಅದಕ್ಕೆ ಲೆಸ್ ಮಾಡ್ಕೋಬೇಕು ಎಕ್ಸ್ಪೆನ್ಸ್ ಅದು ಇಂಟ್ರೆಸ್ಟ್ ಏನಿದು ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಎಫ್ ಅಕೌಂಟ್ ಅಂದ್ರೆ ಫೈನಾನ್ಷಿಯಲ್ ಅಕೌಂಟ್ ಇರಪ್ಪ ಮತ್ತ ಇನ್ ಫೈನಾನ್ಷಿಯಲ್ ಅಕೌಂಟ್ ಕ್ವಶನ್ ಪೇಪರ್ ಅಲ್ಲೇ ಅವರು ಕೊಟ್ಟಾರ ನಾ ಬರ್ದಿಲ್ಲ ಅದು ಫೈನಾನ್ಷಿಯಲ್ ಅಕೌಂಟ್ ಓಕೆ ಎಷ್ಟೈತ್ರಿಪ್ಪ ಫೈನಾನ್ಷಿಯಲ್ ಅಕೌಂಟ್ ಒಳಗ 2 ಕಾಲಮ್ ಆಗುತ್ತೆ ಆಕ್ಚುಲಿ 2 ಕಾಲಮ್ ಹಾಕ್ತೇನ್ರಿ ಇದನ್ನ ರುಪೀಸ್ ಆಮೇಲೆ ಎಷ್ಟ್ರಿಪ್ಪ ಇಂಟ್ರೆಸ್ಟ್ ಡೆಬಿಟೆಡ್ ಎಷ್ಟ್ರಿಪ್ಪ ಅದು 2000 ಆಮೇಲೆ ಮತ್ತೇನೈತ್ರಿಪ್ಪ ಮತ್ತೆ ನೋಡ್ರಿಪ್ಪ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಇದನ್ನ ಎಕ್ಸ್ಪೆನ್ಸ್ ಅಂದ್ರೆ ಲೆಸ್ ಮಾಡ್ಕೋಬೇಕು ಏನು ವರ್ಡ್ ಐತ್ರಿಪ್ಪ ಅದು ಹೇಳಕ್ ಸ್ವಲ್ಪ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಎಷ್ಟ್ರಿದು 2600 ಓಕೆ ಇದನ್ನು ಮುಗಿತ್ರಿ ಈಗ ನೋಡ್ರಿಪ್ಪ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆಡ್ ಮಾಡ್ತೀರಿ ಅಂದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ನೀವು ಲೆಸ್ ಮಾಡ್ತೀರಿ ಅದಕ್ಕೆ ಲೆಸ್ ಮಾಡಿ ಏನದು ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಯಾವ ಅಕೌಂಟ್ ಇದು ಕಾಸ್ಟ್ ಅಕೌಂಟ್ ಇನ್ ಕಾಸ್ಟ್ ಅಕೌಂಟ್ ಎಷ್ಟಿಪ್ಪ 3000 ಇದನ್ನು ಮುಗಿತ್ರಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನೀವು ಆಡ್ ಮಾಡ್ತೀರಿ ಅಂದ್ರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನೀವು ಲೆಸ್ ಮಾಡ್ತೀರಿ ಅದಕ್ಕೆ ಲೆಸ್ ಮಾಡಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ in cost account ಅಲ್ಲ ಅದು in cost account wait a minute just get this sorry over valuation of closing stock in cost account ಅಲ್ಲ ಅದು in cost account ಎಷ್ಟಿದ್ರಿಪ್ಪ ಅದು 5000 ಅಲ್ಲ ಓಕೆ 5000 ಬರೀರಿಪ್ಪ ಇಲ್ಲಿ 5000 ಅಂತ ಡನ್ ಮುಗಿತಲ್ಲ ಇದು ಆಲ್ ಅಡ್ಜಸ್ಟ್ಮೆಂಟ್ಸ್ ಕವರ್ ಅಲ್ಲ ಎಲ್ಲ ಮುಗಿತಲ್ಲ ಓಕೆ ಈಗ ಏನ್ ಮಾಡ್ರಿಪ್ಪ ಟೋಟಲ್ ಮಾಡಿದ್ರು ಎಷ್ಟಂತ ನೋಡ್ರಿಪ್ಪ ಎಷ್ಟಂತ ಓಕೆ ನೋಡ್ರಿ 2000 ಪ್ಲಸ್ 2600 ಪ್ಲಸ್ 3000 ಪ್ಲಸ್ 5000 ಎಷ್ಟಿಪ್ಪ ಎಲ್ಲ ಸೇರಿಸಿ 12600 ಅಲ್ಲ ಅದು 12600 ಇದು ಫಸ್ಟ್ ಟೋಟಲ್ ಮಾಡ್ರಿಪ್ಪ ಆಡ್ ಬಾಕಿ ತಲ್ಲ ಅಲ್ಲಿ ಆಡ್ ಅದು ಟೋಟಲ್ ಮಾಡಿ ಫಸ್ಟ್ 40,000 plus 16,600 56,600 ಹೌದಲ್ಲ ಈಗ ಇದ್ರಾಗ ಇಷ್ಟು ಲೆಸ್ ಮಾಡ್ರಿಪ್ಪ ಮಾಡ್ರಿ 56,600 ಓಕೆ ಮೈನಸ್ 12,600 ಎಷ್ಟು ಬಂದಿದ್ದು 44,000 ಓಕೆ 44,000 ಇದು 44,000 ನಿಂದ ಏನ್ರಿಪ್ಪ ಇದು ನೋಡ್ರಿ ಇದು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂದ್ರೆ ಇದು ಏನ್ರಿಪ್ಪ ಪ್ರಾಫಿಟ್ ಇದು ಇಲ್ಲಿ ಬರ್ದಿವಿ ಇಲ್ಲಿ ಬರ್ತದೆ ನೋಡ್ರಿಪ್ಪ ಇದು ಪ್ರಾಫಿಟ್ ಪಾಸಿಟಿವ್ ಇದ್ರಿಪ್ಪ ಅದಕ್ಕೆ ಪ್ರಾಫಿಟ್ ಆಸ್ ಪರ್ ಇದು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಇದು ಏನ್ರಿಪ್ಪ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಡನ್ ಮುಗಿತ್ ನೋಡ್ರಿಪ್ಪ got it ಎಷ್ಟು मार्क्स 5 मार्क्स समझ में आप लोगों को बहुत सिंपल है ये चैप्टर में आपको कितने 2 मार्क्स के लिए 5 मार्क्स के लिए और 10 मार्क्स के लिए फिक्स 17 मार्क्स के लिए फिक्स क्वेश्चन है रिकंसिलिएशन स्टेटमेंट आप लोग रेडी करना रिकंसिलिएशन स्टेटमेंट पर्टिकुलर्स रुपीस ठीक है पहला आइटम क्या किया प्रॉफिट एज पर कॉस्ट अकाउंट ले लो उसको ऐड ले लो उसके बाद में इंटरेस्ट हम लोग इनकम्स को ऐड करते हैं एक्सपेंस को हम लोग लेस करते हैं
डेबिट है वहां पे, डेबिट का मतलब क्या, एक्सपेंस, उसको हम लोग लेस करते है नहीं। नेक्स्ट है आपका ओवर अब्सॉर्प्शन ऑफ ओवर, हमेशा ओवर अब्सॉर्प्शन ऑफ ओवरहेड्स को हम लोग क्या करते हैं, ऐड करते हैं। आप लोग फॉर्मेट रेडी हैंगे, अब फॉर्मेट में परफेक्ट है ना आप लोग, इसीलिए ले रहा हूं आपको। ओवर अब्सॉर्प्शन ऑफ ओवरहेड तुम लोग को क्या करना, ऐड करना। प्रीलिमिनरी एक्सपेंस, एक्सपेंस क्या है, एक्सपेंस, इसीलिए उस एक्सपेंस को हम लोग लेस करते हैं। अंडर, देखो पे ओवर वैल्यूएशन ऑफ ओपनिंग स्टॉक आप लोग क्या करते हैं, ऐड करते हैं। अंडर वैल्यूएशन ऑफ ओपनिंग स्टॉक आप लोग लेस करते हैं। नेक्स्ट है अंडर वैल्यूएशन ऑफ क्लोजिंग स्टॉक आप लोग ऐड करते हैं। ओवर वैल्यूएशन ऑफ क्लोजिंग स्टॉक आप लोग क्या करते हैं, लेस करते हैं। ठीक है, पूरा हो गया क्वेश्चन। ओके, इसको ऐड करके यहाँ पे लिखो, इसको पूरा ऐड करके यहाँ पे लिखो। सिर्फ क्या करने का है, 600 में से इसको लेस करो, आपको मिलता है क्या, 44,000। ये है आपका प्रॉफिट एज पर फाइनेंशियल अकाउंट। बहुत सिंपल क्वेश्चन है ये। ओके, बॉटम पॉइंट 8 ऑफ द स्क्रीनशॉट। Okay, so last one, question number 6. Question number 6 discuss ಮಾಡೋಣ್ರಿಪ್ಪ ಈಗ. Last one, question number 6. Okay, ಏನಿದ್ರಪ್ಪ ಅದು question number 6. From the following information, prepare a estimation for job number 800. ಅಂದ್ರೆ job cost sheet. ಏನ್ರಿದು job cost sheet for 5 marks. Job cost sheet ಎಷ್ಟ್ರಿಪ್ಪ 5 marks ಫಿಕ್ಸ್ ಆಯ್ತು question job cost sheet. ಮತ್ತೆ ಫಿಕ್ಸ್ ಐತ್ರಿಪ್ಪ, ಏನು ಫಿಕ್ಸ್ ಐತ್ರಿ ಅಂತ ಹೇಳೋಕೆ. ಓಕೆ ಬರ್ರಿಪ್ಪ, as per your syllabus copy I am telling, but for CBCS, for revised NEP, revised BCom syllabus, all the syllabus ಬಾಡಿ ಮಸ್ತ್ ಇತ್ತು ರೀ. ಬಟ್ ನಿಮ್ದು NEP ಹಾಕಿ ಏನೋ ಮಾಡ್ಬಿಟ್ಟಾರಿಪ್ಪ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಇನ್ ಡೆಪ್ತ್ ಆಫ್ ಡಾಟಾ, ಬಟ್ ಬರ್ರಿಪ್ಪ ವಿತೌಟ್ ವೇಸ್ಟಿಂಗ್ ದ ಟೈಮ್. ಜಾಬ್ ಕಾಸ್ಟ್ ಶೀಟ್ ರೆಡಿ ಮಾಡ್ಬೇಕ್ರಿ. ಅಂದ್ರೆ ಕಾಸ್ಟ್ ಶೀಟ್ ನಾರ್ಮಲ್. ರಾ ಮಟೀರಿಯಲ್ಸ್ 34, ಡೈರೆಕ್ಟ್ ವೇಜಸ್, ಆಮೇಲೆ ಫ್ಯಾಕ್ಟರಿ ಎಕ್ಸ್ಪೆನ್ಸ್ 50. ನೋಡೋಣ ಇದು ಬಾಸಿಕ್. ದ ಕೋಟೇಶನ್ ಶುಡ್ ಇನ್ಕ್ಲೂಡ್ ಅ ಪ್ರಾಫಿಟ್ ಆಫ್ 25% ಆನ್ ಕಾಸ್ಟ್. ನೋಡೋಣಪ್ಪ, ಜಾಬ್ ಕಾಸ್ಟ್ ಮಾಡ್ಬೇಕಲ್ಲ ಅದು. ಎಸ್ಟಿಮೇಷನ್ ಫಾರ್ ಜಾಬ್ ನಂಬರ್, ಪ್ರಿಪೇರ್ ಎಸ್ಟಿಮೇಷನ್ ಫಾರ್ ಜಾಬ್ ನಂಬರ್ 800 ಬರ್ರಿಪ್ಪ. ಕೋಟೇಶನ್ और एस्टिमेशन बरी पहले कोटेशन और एस्टिमेशन फॉर जॉब नंबर ला जॉब नंबर 800 पर्टिकुलर्स रुपीस बरी फर्स्ट ಏನ್ರಿಪ್ಪ ರಾ ಮಟೀರಿಯಲ್ಸ್ ತಗೋರಿಪ್ಪ ರಾ ಮಟೀರಿಯಲ್ಸ್ ಎಷ್ಟ್ರಿಪ್ಪ ಅದು ರಾ ಮಟೀರಿಯಲ್ಸ್ 34,000 ಇದ್ರಾಗ ಆಡ್ ಮಾಡ್ಕೋಬೇಕ್ರಿಪ್ಪ ಕಾಸ್ಟ್ ಶೀಟ್ ನಿಮಗೆ ಬರ್ತಲ್ಲ ಬಿಕಾಮ್ 5th ಸೆಮಿಸ್ಟರ್ ಒಳಗೆ ಇದ್ರಿಪ್ಪ ಕಾಸ್ಟ್ ಶೀಟ್ ಹೌದಲ್ಲ ಕೇಸ್ ಸ್ಟಡಿ ಬಂದಿತ್ತಲ್ಲ ಬಿಕಾಮ್ 5th ಸೆಮ್ ಕಾಸ್ಟ್ ಅಕೌಂಟಿಂಗ್ 1 ಕೇಸ್ ಸ್ಟಡಿ ಬಂದಿತ್ತಲ್ಲ ಕ್ವಶನ್ ಅದು ಓಕೆ ಅದೇ ಟೈಪ್ ಇದೆ ಸೇಮ್ ಸಿಂಪಲ್ ಅದ ಫಾರ್ಮ್ಯಾಟ್ ರಾ ಮಟೀರಿಯಲ್ಸ್ ಆಡೆಡ್ ಡೈರೆಕ್ಟ್ ವೇಜಸ್ ತಗೋರಿಪ್ಪ ಡೈರೆಕ್ಟ್ ವೇಜಸ್ ಎಷ್ಟಿಪ್ಪ ಡೈರೆಕ್ಟ್ ವೇಜಸ್ 40,000 ಆಡ್ ಮಾಡ್ರಿಪ್ಪ 34 ಪ್ಲಸ್ 40 74,000 ಇದು ನಿಮ್ದು ಏನ್ರಿಪ್ಪ ಇದು ನಿಮ್ದು ಪ್ರೈಮ್ ಕಾಸ್ಟ್ ಅಲ್ಲ ಇದು ಪ್ರೈಮ್ ಕಾಸ್ಟ್ ಓಕೆ ನೆಕ್ಸ್ಟ್ ಆಡ್ ಮಾಡ್ಕೋಬೇಕು ಮತ್ತೆ ಆಡ್ ಏನ್ರಿ ಫ್ಯಾಕ್ಟರಿ ಓವರ್ ಹೆಡ್ ಓಕೆ ಫ್ಯಾಕ್ಟರಿ ಓವರ್ ಹೆಡ್ ಒಳಗೆ ಏನು ಕೊಟ್ಟಾರಿಪ್ಪ ಅಲ್ಲಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಲ್ಲ ಇದು ಮುಗಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ತಗೋರಿಪ್ಪ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಎಷ್ಟಿಪ್ಪ ಅದು 50% ಆಫ್ ವೇಜಸ್ ಅಮೌಂಟ್ ಕೊಟ್ಟಿಲ್ಲ 50% ಆಫ್ ವೇಜಸ್ ಮೇಲೆ 50% ತಗೋರಿಪ್ಪ 50% ಅಲ್ಲ ಅದು 50/100 50% ಅಂದ್ರೆ ಇಂಟು 50% ವೇಜಸ್ ಮೇಲೆ 50% ತಗೋರಿಪ್ಪ ಅಂತ ವೇಜಸ್ ಎಲ್ಲಿ ಇದ್ರಿಪ್ಪ ಇಲ್ಲಿ ಐತ್ರಿ ವೇಜಸ್ 40,000 ಮೇಲೆ 50% 40,000 ಮೇಲೆ 50% ಎಷ್ಟ್ರಿ 50% ಆಫ್ 40 20,000
ಏನು ಮಾಡ್ಬೇಕ್ರಿಪ್ಪ ಆ್ಯಡ್ ಮಾಡ್ಕೋಬೇಕು. ಎಷ್ಟ್ರಿಪ್ಪ 74 + 20 94,000. ಇದು ಏನ್ರಿಪ್ಪ ವರ್ಕ್ಸ್ ಕಾಸ್ಟ್. ಇದು ಏನಿದು ವರ್ಕ್ಸ್ ಅಲ್ಲ ವರ್ಕ್ಸ್ ಕಾಸ್ಟ್ ಹೌದಲ್ಲ. ಓಕೆ ನೆಕ್ಸ್ಟ್ ಆ್ಯಡ್ ಏನ್ರಿಪ್ಪ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಐತ್ರಿಪ್ಪ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಫ್ಯಾಕ್ಟರಿ ಎಕ್ಸ್ಪೆನ್ಸ್ ಮುಗಿತಲ್ಲ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಏನ್ರಿಪ್ಪ ಎಲ್ಲ ಆಫೀಸ್ ಎಕ್ಸ್ಪೆನ್ಸ್ ಎಲ್ಲ ಏನ್ರಿಪ್ಪ ಇದ್ರಾಗ ಆಫೀಸ್ ಎಕ್ಸ್ಪೆನ್ಸ್ ಐತ್ರಿಪ್ಪ ಐತ್ ನೋಡ್ರಿ ಆಫೀಸ್ ಎಕ್ಸ್ಪೆನ್ಸ್ ತಗೋರಿಪ್ಪ. ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟ್ರಿಪ್ಪ ಇಲ್ಲಿ ಇಲ್ಲೂ ಇದು ಕೊಡ್ಬಿಟ್ಟಾರಿಪ್ಪ ರೇಟ್. ಆಫೀಸ್ ಎಕ್ಸ್ಪೆನ್ಸ್ ಎಷ್ಟು ತಗೋಬೇಕಂದ್ರಿಪ್ಪ 20%. ಎಷ್ಟು ತಗೋರಿ 20%. 20/100 ಇಂಟು 20% ಆನ್ ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಓವರ್ ಹೆಡ್ ಅಲ್ಲ ಫ್ಯಾಕ್ಟ್ರಿ ಕಾಸ್ಟ್, ಫ್ಯಾಕ್ಟ್ರಿ ಓವರ್ ಹೆಡ್. ಬೈ ಚಾನ್ಸ್ 20% ಆನ್ ಫ್ಯಾಕ್ಟ್ರಿ ಓವರ್ ಹೆಡ್ ಕೊಟ್ಟಿದಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಇದು ಫ್ಯಾಕ್ಟ್ರಿ ಓವರ್ ಹೆಡ್ ಇದು ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಮೇಲೆ 20,000 ಮೇಲೆ. ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಏನ್ರಿಪ್ಪ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಎಷ್ಟಿದೆಪ್ಪ 20,000 ಮೇಲೆ 20% ಮಾಡ್ಕೋಬೇಕು ಯಾವಾಗ ಫ್ಯಾಕ್ಟ್ರಿ ಓವರ್ ಹೆಡ್ ಕೊಟ್ಟಿದಂದ್ರೆ. ಬಟ್ 20% ಆನ್ ಫ್ಯಾಕ್ಟ್ರಿ ಕಾಸ್ಟ್ ನೆನ್ಪಿಡ್ಕೋರಿ. ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ವರ್ಕ್ಸ್ ಕಾಸ್ಟ್ ಏನ್ರಿ. ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ವರ್ಕ್ಸ್ ಕಾಸ್ಟ್. ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಮೌಂಟ್. ಬಟ್ ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ವರ್ಕ್ಸ್ ಕಾಸ್ಟ್. ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ಏನ್ರಿಪ್ಪ ವರ್ಕ್ಸ್ ಕಾಸ್ಟ್ ಎಷ್ಟಿದೆಪ್ಪ 94 ವರ್ಕ್ಸ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ ಸಾರಿ ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ಏನ್ರಿಪ್ಪ ವರ್ಕ್ಸ್ ಕಾಸ್ಟ್ ಮೇಲೆ 20% ತಗೋಬೇಕು. ವರ್ಕ್ಸ್ ಕಾಸ್ಟ್ ಎಷ್ಟ್ರಿಪ್ಪ ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ವರ್ಕ್ಸ್ ಕಾಸ್ಟ್ 94,000 ಮಾಡ್ರಿಪ್ಪ. ಅಷ್ಟ್ರಲ್ಲಿ ಮಾಡಿದ್ರೆ 94,000 ಇಂಟು 20% ಎಷ್ಟಿಪ್ಪ 18,800 ಮಾಡ್ರಿ. ಆ್ಯಡ್ ಮಾಡ್ಕೋಬೇಕಲ್ಲ ಆ್ಯಡ್ ಮಾಡ್ರಿಪ್ಪ 94,000 1,12,800 ಓಕೆ. ಇದು ನಿಮ್ದು ಏನ್ರಿಪ್ಪ ಕಾಸ್ಟ್ ಆಫ್ ಪ್ರೊಡಕ್ಷನ್. ಏನ್ರಿ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ. ಈಗ ಆಡ್ ಮಾಡ್ತೀರಿ ನೀವು ಆಡ್ ಅಂತ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನೋಡ್ರಿಪ್ಪ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂದ್ರೆ ಏನ್ರಿಪ್ಪ ಎಲ್ಲ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನ್ರಿ ಎಲ್ಲ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿಪ್ಪ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿಪ್ಪ ಅಡ್ವರ್ಟೈಸ್ಮೆಂಟ್. ಓಕೆ ಅದು ಎಲ್ಲ ಏನ್ರಿಪ್ಪ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಎಲ್ಲಿದ್ರಿಪ್ಪ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ನೋಡ್ರಿ ಪೂರ್ತಿ ಕ್ವಶನ್ ನೋಡ್ರಿಪ್ಪ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಬಗ್ಗೆ ಕೊಟ್ಟಿಲ್ಲ, ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿಲ್ಲ. ಓಕೆ ಅದಕ್ಕೆ ಏನ್ರಿಪ್ಪ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಏನ್ರಿಪ್ಪ ಕೊಟ್ಟಿಲ್ಲ ಅಂದ್ರೆ ಏನ್ರಿ ಡ್ಯಾಶ್ ಕೊಟ್ಟಿಲ್ಲ. ಡ್ಯಾಶ್ 1,12,800 ಪ್ಲಸ್ ಡ್ಯಾಶ್ 1,12,800 ಕೊಟ್ಟಿಲ್ಲ ಅಲ್ಲ ಅವರು ಕೊಟ್ಟಿಲ್ಲ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ. ಅವರು ಕೊಡ್ತಾರಪ್ಪ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಡ್ತಾರಿಲ್ಲ ಅಂದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಕೊಡ್ತಾರಿಲ್ಲ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅಂತ ಕೊಡ್ತಾನ್ರಿ. ಅಂದ್ರೆ ಏನ್ರಿಪ್ಪ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅದು ಕೊಟ್ಟಿಲ್ಲ. ಈಗ ಹಂಗ ಡ್ಯಾಶ್. ಇದು ಏನ್ರಿಪ್ಪ ಇದು ಕಾಸ್ಟ್ ಆಫ್ ಸೇಲ್ಸ್. ಆಮೇಲೆ ಆಡ್ ಪ್ರಾಫಿಟ್. ಪ್ರಾಫಿಟ್ ಬಗ್ಗೆ ಕೊಟ್ಬಿಟ್ಟಾರೆ ಬದಲು ಕೋಟೇಶನ್ ಶುಡ್ ಇನ್ಕ್ಲೂಡ್ ಅ ಪ್ರಾಫಿಟ್ ಆಫ್ 25% ಆನ್ ಕಾಸ್ಟ್ ಮೇಲೆ 25% ಮಾಡ್ರಿ. ನೋಡ್ರಿ ಯಾವಾಗ್ಲೂ ಪ್ರಾಫಿಟ್ ಕಾಸ್ಟ್ ಮೇಲೆ ಮಾಡ್ರಿ ಅಂತ ಬಂತಲ್ಲ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಆರಾಮಾಗಿ ಮಾಡ್ರಿ. ಆರಾಮಾಗಿ ಮಾಡ್ಬೇಕು ಮತ್ತೆ ಮಾಡ್ಬೇಕು. ಓಕೆ ಆನ್ ಕಾಸ್ಟ್ ಅಂದ್ರೆ ಡೈರೆಕ್ಟ್ ಮಾಡ್ಕೋಬೇಕು. ಎಷ್ಟು ಪ್ರಾಫಿಟ್ 25% ಅಲ್ಲ ಅದು 25% ಅಂದ್ರೆ 25/100 ಇಂಟು ಕಾಸ್ಟ್ ಮೇಲೆ ಅದು ಆನ್ ಕಾಸ್ಟ್ ಅಂದ್ರೆ ಇದರಿಪ್ಪ ಕಾಸ್ಟ್ ಆಫ್ ಸೇಲ್ಸ್. ಕಾಸ್ಟ್ ಅಂದ್ರೆ ಏನ್ರಿಪ್ಪ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟು 1,12,800 ಮಾಡ್ರಿ. 1,12,800 ಇಂಟು ಎಷ್ಟು ಪರ್ಸೆಂಟ್ ಇಪ್ಪತ್ತು 25% 28,200 ಆಡ್ ಮಾಡ್ಕೋಬೇಕಲ್ಲ. ಆಡ್ ಮಾಡ್ರಿಪ್ಪ ಎಷ್ಟ್ರಿ
1,12,800 ಎಷ್ಟು ಬಂತ್ರಿ ಬಂದು 1,41,000 1,41,000 ನಿಮ್ದು ಏನ್ರಿಪ್ಪ ಇದು ಏನ್ರಿಪ್ಪ ನಿಮ್ದು ಸೇಲ್ಸ್ ಇದು ನಿಮ್ದು ಸೇಲ್ಸ್ ಓಕೆ ಇದು ನಿಮ್ದು ಸೇಲ್ಸ್ ಬೈ ಚಾನ್ಸ್ ಇಲ್ಲಿ ದ ಕೋಟೇಶನ್ ಶುಡ್ ಇನ್ಕ್ಲೂಡ್ ಎ ಪ್ರಾಫಿಟ್ ಆಫ್ 25% ಆನ್ ಸೇಲ್ಸ್ ಬಂದ್ರೆ ಯಾವಾಗ ಏನ್ ಮಾಡ್ತೀರಿಪ್ಪ ಇದು ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ಆನ್ ಸೇಲ್ಸ್ or ಇನ್ವಾಯ್ಸ್ ಬಂತ್ರಿ ಅವಾಗ ಏನ್ ಮಾಡ್ತೀರಿಪ್ಪ ಅವಾಗ 25% ಆನ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ ಆಡ್ ತಗೋಬೇಕು 25/100 ಇಂಟು ಕಾಸ್ಟ್ ಮೇಲೆ ಮಾಡ್ಕೋಬೇಕು ಆರಾಮಾಗಿ ಆಡ್ ಮಾಡ್ಕೋಬೇಕು ಆಮೇಲೆ ಬಟ್ 25% ಆನ್ ಸೇಲ್ಸ್ ಇಲ್ಲಾಂದ್ರೆ ಇನ್ವಾಯ್ಸ್ ಅಂತ ಕೊಡ್ಬೇಕಂದ್ರೆ ಸೇಲ್ಸ್ ಅಂದ್ರೆ ಇನ್ವಾಯ್ಸ್ ಅಂದ್ರೆ ಸೇಲ್ಸ್ ಪ್ರೈಸ್ ಅವಾಗ ಏನ್ ಮಾಡ್ತೀರಿಪ್ಪ ಸೇಲ್ಸ್ ನಿಮ್ಗೆ ಗೊತ್ತಿಲ್ಲ ಇನ್ನು ಇನ್ವಾಯ್ಸ್ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅವಾಗ ಏನ್ ಮಾಡ್ತೀರಿಪ್ಪ 25/75 ತಗೋತೀವಿ ಅವಾಗ ಏನ್ ಮಾಡ್ತೀರಿಪ್ಪ 25/75 ಹೆಂಗ್ ಮಾಡ್ತೀರಿಪ್ಪ ಇದು ಓಕೆ ಯಾಕಂದ್ರೆ ಸೇಲ್ಸ್ ಮತ್ತು ಇನ್ವಾಯ್ಸ್ ಐತ್ರಿ ಆ ಕೇಸ್ ಒಳಗ 25/100 ತಗೊಳಕ್ ಬರಂಗಿಲ್ಲ 100 ಒಳಗ 25 ತೆಗಿಬೇಕು 100 ಮೈನಸ್ 25 ಎಷ್ಟು ಬಂತ್ರಿಪ್ಪ 75 ಕೆಳಗಡೆ ಯಾವ ಕೇಸ್ 25% ಆನ್ ಇನ್ವಾಯ್ಸ್ ಅವರ ಸೇಲ್ಸ್ ಬಂದ್ರೆ ಆ ಕೇಸ್ ಒಳಗ 25/100 ಒಳಗ 25 ಮೈನಸ್ ಮಾಡ್ಕೋಬೇಕು ಎಷ್ಟಿಪ್ಪ 75 ಕೆಳಗಡೆ ಆಮೇಲೆ ಕಾಸ್ಟ್ ಮೇಲೆ ಮಾಡ್ರಿಪ್ಪ ಆಡ್ ಮಾಡ್ರಿ ನಿಮ್ಗೆ ಸೇಲ್ಸ್ ಸಿಗ್ತದೆ ತಿಳಿತಾ ಬೈ ಚಾನ್ಸ್ 20% ಆನ್ ಕಾಸ್ಟ್ ಏನ್ರಿ 20% ಆನ್ ಕಾಸ್ಟ್ ಬಂತ್ರಿ 20% ಆನ್ ಕಾಸ್ಟ್ ಸೇಮ್ 20/100 ಇಂಟು ಕಾಸ್ಟ್ ಮೇಲೆ ಮಾಡ್ರಿ ಆಡ್ ಮಾಡ್ರಿ ಬೈ ಚಾನ್ಸ್ 20% ಆನ್ ಇನ್ವಾಯ್ಸ್ ಆರ್ ಸೇಲ್ಸ್ ಪ್ರೈಸ್ ಬಂತ ಆನ್ ಇನ್ವಾಯ್ಸ್ ಆರ್ ಸೇಲ್ಸ್ ಪ್ರೈಸ್ ಅವಾಗ 20 ಡಿವೈಡೆಡ್ ಬೈ ಎಷ್ಟು ಬರಬೇಕು 100 ಒಳಗೆ 20 ತೆಗೀರಿ ಎಷ್ಟ 80 100 ಒಳಗೆ 20 ತೆಗೀರಿ ಎಷ್ಟ 80 ಕೆಳಗಡೆ ಆಮೇಲೆ ಕಾಸ್ಟ್ ಮೇಲೆ ಮಾಡ್ರಿ ಆಡ್ ಮಾಡ್ರಿ ಓಕೆ ಇದು ನಿಮ್ದು ಏನ್ರಿಪ್ಪ ಎಸ್ಟಿಮೇಟೆಡ್ ಕಾಸ್ಟ್ एस्टिमेशन ऑफ जॉब कॉस्ट डन इजी है तल्ला समझ में आप लोगों को लास्ट वाला 5 मार्क्स के अंदर क्वेश्चन क्या है हमारा जॉब कॉस्ट शीट का है ये भी बहुत इंपॉर्टेंट हाँ सभी इंपॉर्टेंट है कोटेशन और एस्टिमेशन ऑफ फॉर जॉब नंबर 800 पर्टिकुलर रुपीज सबसे पहले क्या दिया रॉ मटेरियल्स ले लो उसको रॉ मटेरियल्स को एड डायरेक्ट वेजेस है ले लो 40,000 दोनों का करो 74,000 क्या मिलता आपको प्राइम कॉस्ट मिलता एड फैक्ट्री ओवरहेड इसके अंदर क्या दिया फैक्ट्री एक्सपेंस दिया फैक्ट्री एक्सपेंसेस क्या बोल रहा हूं 50% ले लो 50% इनटू किसके ऊपर बोल रहा ऑफ वेजेस के ऊपर वेजेस मतलब डायरेक्ट वेजेस कितना 40 डायरेक्ट वेजेस कितना है 40 उसके ऊपर 50% निकालो 20,000 दोनों का करो 94,000 ये क्या है वर्क्स कॉस्ट एड एडमिनिस्ट्रेटिव ओवरहेड इसके अंदर पूरे क्या था बोलो एडमिनिस्ट्रेटिव मतलब ऑफिस क्या था ऑफिस मतलब कौन सा ये हुआ ऑफिस एक्सपेंसेस दिया ना पे ले लो ऑफिस एक्सपेंसेस क्या दिया 20% ले लो 20/100 इनटू अब किसके ऊपर निकालते हैं ऑन फैक्ट्री कॉस्ट अगर वो दिया 20% ऑन फैक्ट्री ओवरहेड बोल के दिया ओवरहेड बोले तो लेना फैक्ट्री ओवरहेड मतलब फैक्ट्री एक्सपेंस का अमाउंट लेना 20,000 फैक्ट्री ओवरहेड बोला था यहाँ पे फैक्ट्री ओवरहेड बोला तो फैक्ट्री ओवरहेड का अमाउंट लेना यहाँ पे 20,000 के ऊपर 20% निकालना अगर फैक्ट्री कॉस्ट बोला क्या बोला फैक्ट्री कॉस्ट करके बोला फैक्ट्री कॉस्ट का मतलब है वर्क्स कॉस्ट फैक्ट्री कॉस्ट का मतलब क्या है वर्क्स कॉस्ट कितना है 94 इसके ऊपर 20% निकालो आया इतना कॉस्ट ऑफ प्रोडक्शन बोलते हैं इसको एड सेलिंग एंड डिस्ट्रीब्यूशन ओवरहेड इसके अंदर पूरे सेलिंग एक्सपेंस डिस्ट्रीब्यूशन एक्सपेंस एडवर्टाइजमेंट ये सभी इधर आता एडवर्टाइजमेंट भी आता है क्यों एडवर्टाइजमेंट क्यों करते हैं आप लोग सेल्स करने के लिए इसीलिए सेलिंग एंड डिस्ट्रीब्यूशन एक्सपेंस के अंदर क्या आता एडवर्टाइजमेंट आता है क्या तो यहाँ पे कहाँ पे भी सेलिंग एक्सपेंस डिस्ट्रीब्यूशन एक्सपेंस एडवर्टाइजमेंट कुछ भी है यहाँ पे नहीं ओके तो इसीलिए ये नहीं दिया तो डैश डलवा समझ में आ रहा आपको 1,02,800 प्लस डैश है कितना होता है आपका 1,02,800 इसको आप लोग क्या बोलते हैं कॉस्ट ऑफ सेल्स अब ऐड प्रॉफिट करना प्रॉफिट क्या बोल रहा है द कोटेशन अब यहाँ पे 100 आता नहीं यहाँ पे द कोटेशन शुड इंक्लूड ए प्रॉफिट ऑफ 25% ऑन कॉस्ट के ऊपर 25% निकालो करके बोल रहा ओपन बोल रहा आपको कॉस्ट के ऊपर 25% निकालो करके बोल रहा इसीलिए
25%, 25/100 इंटू 1,02,800, उसके ऊपर निकालो, आपको मिलता, ऐड करो, सेल्स आपको मिलता। ये सिंपल क्वेश्चन। कॉस्ट जब भी ऑन कॉस्ट बोल के आया तो जितना देता परसेंटेज है 25/100, 20/100 जितना देता देखो करके सोल्व करना। बाय चांस एग्जाम में अगर दिया द कोटेशन शुड इंक्लूड ए प्रॉफिट ऑफ 25% ऑन कॉस्ट, नहीं दिया, क्या देता? ऑन सेल्स, नहीं तो ऑन इनवाइस। इनवाइस का मतलब सेल्स, सेल्स का मतलब इनवाइस। वही नहीं, 25% ऑन कॉस्ट नहीं दिया अभी, अब क्या दिया? अभी ऑन इनवाइस और सेल्स बोल के जाता। तब क्या करते हैं? तुम्हारे पास सेल्स नहीं है, इनवाइस तुम्हारे पास नहीं है, तो ऐसे कंडीशन में जितना परसेंटेज नहीं देता, देखो 25 बोल के 25 ऊपर लिखना, डिवाइडेड बाय नीचे 100 नहीं आता। कौन से केस में? इनवाइस और सेल्स के केस में डिवाइडेड बाय 100 नहीं आता। तब क्या आता बोलो? 100 में से 25 को माइनस कर, जितना ऊपर होता है परसेंटेज उसको माइनस करना। 100 में से 25 को माइनस करो, नीचे क्या आता बोलो? 75। 25 डिवाइडेड बाय 75 इंटू 1,02,800 अमाउंट आता, उसको ऐड करो, लिखो यहाँ पे सेल्स मिलता। ठीक है, कब? इनवाइस और सेल्स बोल के आता। अगर दिया 20% ऑन इनवाइस बोल के, नहीं तो सेल्स बोल के, 20 डिवाइडेड बाय 100 में से 20 निकालो, बचा कितना? 80 नीचे इंटू अमाउंट के ऊपर ऐड करो, सेल्स मिलता उसको। समझ में आया? बहुत सिंपल। आई होप यू अंडरस्टूड। ओके, देखो यहाँ पे ये वीडियो बहुत लंबा हो गया, ऑलमोस्ट 1 घंटा हो गया हमारा। सर सिर्फ 2 मार्क्स में 2 करे, सेक्शन बी में इतने क्वेश्चंस करे, मैं यहाँ पे ये 1 घंटा हो गया। अभी 1 घंटा में 10 मार्क्स के 3 लिखना, कैसे लिखना बोल के, ये मेरे को क्लास लेने के लिए 1 घंटा हो गया। बट आप लोग एग्जाम अच्छा करो, ठीक है? समझ में आ रहा? ओके। सभी इंपॉर्टेंट बोल के सर खा रहे हमारा सर बोल के, सो डोंट टेक टेंशन, इट विल बी इजी इन एग्जाम्स। ओके, hope you understood. I will upload the second part for section C soon. Soon means soon. Okay, I also don't know when that soon will come, but okay, so good luck and thank you for watching this video. Okay, we'll meet in the next class. Thank you all of you.